ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವಾ. ನಿನ್ನೆ ನಾವು ನೋಡಿದೆವು, ಮಾರ್ಕಂಡೇಯರು ಧ್ಯಾನದಲ್ಲಿ ಕುಳಿತು ಪಿಂಡಾಂಡದ ಒಳಗಡೆ ಪ್ರಳಯವನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಮನಸ್ಸು ಮತ್ತು ಸ್ವರೂಪ ಇವೆರಡೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಮಾನಸಿಕವಾದ ದರ್ಶನ, ಸ್ವರೂಪದ ಅನುಭವ. ಇದು ಪ್ರಳಯದ ಬಗ್ಗೆ ಮಾರ್ಕಂಡೇಯರ ಒಳಗಡೆ ಆಗ್ತಾ ಇದ್ದ ಒಂದು ನಡೆ. ಇದು ಸ್ಥೂಲವಾಗಿ ಗೊತ್ತಾಗೋದಿಲ್ಲ. ಸ್ಥೂಲವಾಗಿ ಏನನ್ಸುತ್ತೆ, ಮಾರ್ಕಂಡೇಯರು ಒಂದೋ ಇಂದ್ರಜಾಲದ ರೀತಿ ಕಣ್ಕಟ್ಟನ್ನು ಕಂಡಿರಬೇಕು, ಇಲ್ಲವೇ ನಿಜವಾಗಿಯೂ ಕೂಡ ಪ್ರಳಯ ಕಾಲಕ್ಕೆ ಸಮೀಪವಾಗಿ ಈ ಯೋಚನೆ ಮಾಡಿರಬೇಕು. ಅಂದರೆ ಅವರು ಪ್ರಳಯದಲ್ಲಿ ಆಗಿದ್ದೆಲ್ಲವನ್ನು, ಪ್ರಳಯದ ನಂತರ ಸೃಷ್ಟಿಯ ಪರಿಸ್ಥಿತಿಯಲ್ಲಿ ಯಾರೂ ಹುಟ್ಟದಾಗ ಬ್ರಹ್ಮದೇವರು ಹುಟ್ಟಿದ್ರು, ರುದ್ರದೇವರು ಹುಟ್ಟಿದ್ರು, ಆಮೇಲೆ ತತ್ವಾಭಿಮಾನಿಗಳೆಲ್ಲರೂ ಕೂಡ ತಮ್ಮ ತಮ್ಮ ಹೆಂಡತಿಯರ ಜೊತೆಗೆ ಹುಟ್ಟಿದ್ರು, ಅವ್ರದ್ದು ಬಹಳ ಅದನ್ನೆಲ್ಲ ಅವರು ನೋಡಿರಬೇಕು ಅಂತ ಈ ಎರಡು ತರಹದ ಊಹೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಎರಡೂ ತರಹ ಅಲ್ಲ ಅನ್ನೋದನ್ನು ಹೇಳ್ತಾರೆ. ಒಂದು, ಕಾಲದ ಹಿಂದೆ ಮುಂದೆ ಯಥೇಷ್ಟವಾಗಿ ಸಂಚರಿಸಬಹುದು, ಆ ಕಾಲದಲ್ಲಿ ಇದ್ದು ಆದ ಅನುಭವವನ್ನೂ ಪಡೆಯಬಹುದು. ಎರಡೂ ಕೂಡ ಸಾಧ್ಯತೆಗಳಿವೆ. ಪಿಂಡಾಂಡದ ಒಳಗಡೆ ಧ್ಯಾನಸ್ಥರಾದಾಗ ಹಿಂದೆ ನಡೆದದ್ದೆಲ್ಲವೂ ಅನುಭವಕ್ಕೆ ಬರುವ ಸಾಧ್ಯತೆಗಳಿದೆ. ಈ ಹಿನ್ನೆಲೆಯಲ್ಲಿ ಇದೆಲ್ಲವೂ ಹೌದು. ಇದು ಮನಸ್ಸಿನ ಮೂಲಕ ನೋಡ್ತಾ ಇರೋದು. ಮನಸ್ಸಿನ ಮೂಲಕ ನೋಡಬೇಕು ಅಂತಂದರೆ ಸದಾಶಿವನ ಅನುಗ್ರಹ ಬೇಕೇ ಬೇಕು. ಸದಾಶಿವ ಚಿತ್ತಾಭಿಮಾನಿ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಆ ಸದಾಶಿವ ಅತ್ಯದ್ಭುತವಾದ ನೆನಪುಗಳನ್ನು ನಮ್ಮ ಮುಂದೆ ಇಡ್ತಾನೆ. ಅವನ ಅನುಗ್ರಹ ಆಯಿತೋ ಜಾತಿ ಸ್ಮೃತಿ ಕೂಡ ಬರುತ್ತೆ. ಇದು ಪ್ರಳಯ ಕಾಲದ ಚಿಂತನೆಯನ್ನು ಕೂಡ ಅವರು ಅನುಭವಿಸುವಂತೆ ಮಾಡಿತು. ಅದರಿಂದಾಗಿ ಮತ್ತೆ ಇನ್ನೊಮ್ಮೆ ಸಂಕ್ಷೇಪ ಮಾಡ್ತಾ ಇದ್ದೇನೆ. ನೋಡಿದ್ದು ಮನಸ್ಸು, ಪ್ರಳಯ ಕಾಲದ ಸಂಗತಿಗಳನ್ನು, ಅನುಭವ ಆತ್ಮಕ್ಕೆ. ಈ ಎರಡರ ಕಾಂಬಿನೇಷನ್ನು ಮಾರ್ಕಂಡೇಯರ ಒಳಗಡೆ ಆಗಿದ್ದು. ಇದು ಒಳಗಡೆಯ ಪ್ರಪಂಚ. ನೀವು ಇದೇ ರೀತಿ ವಾಮನ ಪುರಾಣದಲ್ಲಿಯೂ ಕೂಡ ಇದನ್ನು ಕಾಣಬಹುದು. ವಾಮನ ಪುರಾಣದಲ್ಲಿ ಬಲಿ
ಮೂರು ಲೋಕಗಳಲ್ಲಿ ದೇವರು ವ್ಯಾಪ್ತನಾಗಿದ್ದನ್ನು ಆ ದೇವರ ದೇಹದ ಒಳಗಡೆ ಜೀವಲೋಕವನ್ನು, ಆ ಜೀವಲೋಕದಲ್ಲಿ ಒಂದು ಮೂಲೆಯಲ್ಲಿ ತನ್ನನ್ನು ದಾನ ಕೊಡು ಅಂತ ಕೇಳ್ತಾ ಇರುವ ವಾಮನನನ್ನೂ ಕಂಡ ಅಂತ ವಾಮನ ಪುರಾಣದಲ್ಲಿ ಉಲ್ಲೇಖ ಇದೆ. ಅದರಿಂದಾಗಿ ತಾನು ತನ್ನ ಒಳಗಡೆ ತನ್ನನ್ನು ಉಳಿದದ್ದನ್ನು ಕಾಣುವಂತಹ ಅತ್ಯದ್ಭುತವಾದ ಧ್ಯಾನವನ್ನು ಮಾರ್ಕಂಡೇಯರು ಅನುಭವಿಸಿದರು. ಎಂತಹ ಧ್ಯಾನ ಅದು! ಅದರಿಂದಾಗಿ ಹೊರಗಡೆ ಇದೆಲ್ಲವೂ ಆಗಿದ್ದು ಹೊರಗಡೆ ಅಲ್ಲ, ಆಗಿದ್ದು ಒಳಗಡೆ ಇದು ಇರೋದು. ಇದನ್ನು ನೋಡಿ ಸದಾಶಿವ ಮತ್ತು ಪಾರ್ವತಿ ಸಾಗುತ್ತಾ ಇರಬೇಕಾದ್ರೆ ಪಾರ್ವತಿ ಹೇಳಿದಳು ಶಿವನಿಗೆ, ಪೂಜ್ಯರೇ, ನಾವು ಹೋಗಿ ಅವನನ್ನು ನೋಡೋಣ. ಇದು ಅಲ್ಲೇ ಇದೆ ಶಬ್ದ, ನಿಭೃತಾಸ್ವಿಂದ್ರಿಯಾಶಯಂ. ನಿಭೃತ ಏಕಾಂತದಲ್ಲಿ ನೆಲೆಗೊಂಡ ಅಸು ಅಂದರೆ ಪ್ರಾಣ, ಇಂದ್ರಿಯ, ಆಶಯ ಅಂತಂದರೆ ಅಂತಃಕರಣ. ನಿಭೃತಾಸ್ವಿಂದ್ರಿಯಾಶಯಂ, ಪ್ರಾಣ ಮೊದಲಾದವುಗಳನ್ನು ಒಳಗಡೆಯೇ ಅನುಭವಿಸುವ ಸದಾಶಿವನನ್ನು ನೋಡಿ ಪಾರ್ವತಿ ಹೇಳಿದಳು. ಯಾಕೆಂದರೆ ಪಾರ್ವತಿ ಬುದ್ಧಿಭಿಮಾನಿನಿ, ಸದಾಶಿವ ಮನೋಭಿಮಾನಿ, ಮತ್ತು ಅವಳು ವಾಗಭಿಮಾನಿಯೂ ಹೌದು. ಈ ಶಿವ ಪಾರ್ವತಿಯರ ಅನುಗ್ರಹ ಇಲ್ಲದೆ ಮಾರ್ಕಂಡೇಯರ ಈ ಒಳಗಣ ಧ್ಯಾನದ ಅನುಭವವನ್ನು ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರ ಅನುಗ್ರಹ ಬೇಕು. ಈ ತರಹ ಸಾಧಾರಣವಾದ ಧ್ಯಾನದ ಸಂಗತಿಯನ್ನು ತಿಳಿದುಕೊಳ್ಳಿಕ್ಕೇನೆ ಅವರ ಒಂದು ಅನುಗ್ರಹ ಬೇಕು ಅಂತಂದರೆ ಈ ಧ್ಯಾನದ ಒಳಗಡೆ ಹೋಗಲಿಕ್ಕೆ ಅವರ ಅನುಗ್ರಹ ಬೇಡವೆ? ಅದರಿಂದಾಗಿ ಅವ್ರಿಗೆ ಸ್ಪಷ್ಟ ಗೊತ್ತಿತ್ತು ಮಾರ್ಕಂಡೇಯರು ಈ ರೀತಿ ಅನುಭವವನ್ನು ಪಡಿತಾ ಇದ್ದಾರೆ ಅಂತ. ಅದಕ್ಕೆ ಅವಳು ಹೇಳಿದಳು, ನಾವು ಅವನನ್ನು ಕೇಳಿ ವರವನ್ನು ಕೊಡೋಣ ಅಂತ. ಅದಕ್ಕೆ ರುದ್ರದೇವರು ಹೇಳಿದರು, ನೈವೇಚ್ಛಂತ್ಯಾಶಿಷಕ್ವಾಪಿ ಬ್ರಹ್ಮರ್ಷಿರ್ಮೋಕ್ಷಮಪ್ಯುತ. ಬ್ರಹ್ಮರ್ಷಿಗಳು ಯಾವುದನ್ನೂ ಬಯಸುವುದಿಲ್ಲ, ಕಡೆಗೆ ಮೋಕ್ಷವನ್ನು ಕೂಡ. ಪರಮಾತ್ಮನಲ್ಲಿ ಈಗಾಗಲೇ ಅವರಿಗೆ ಭಕ್ತಿ ಸಿಕ್ಕಾಗಿದೆ, ಇನ್ನೇನನ್ನೂ ಹೊಂದೋದಿಲ್ಲ. ಅಥಾಪಿ ಸಂವದಿಷ್ಯಾಮೋ ಭವಾನ್ಯೇತೇನ ಸಾಧುನಾ ಅಯಂ ಹಿ ಪರಮೋ ಲಾಭ ನೃಣಾಂ ಸಾಧು ಸಮಾಗಮಃ. ಭವಾನಿ ಪಾರ್ವತಿಯೇ, ಅಥಾಪಿ ಸಂವದಿಷ್ಯಾಮ, ಇಷ್ಟಾದರೂ ಕೂಡ ಒಂದು ಸ್ವಲ್ಪ ಮಾತಾಡೋಣ ಅವನ ಹತ್ರ. ಯಾಕೆಂದರೆ ಜೀವನದಲ್ಲಿ ಇರುವಂತಹ ಒಳ್ಳೆಯ ಲಾಭ ಅಂತ ಹೇಳಿದರೆ ಸಾಧು ಸಮಾಗಮ, ಸಜ್ಜನರ ಸಮಾಗಮ ಅನ್ನೋದು ಜೀವನದ ಪರಮೋತ್ಕೃಷ್ಟ ಲಾಭ. ಅದಕ್ಕಾಗಿ ನಾವೆಲ್ಲ ಇಷ್ಟು ಕಷ್ಟಪಡಬೇಕಿದೆ. ಈ ರೀತಿ ಸಜ್ಜನರ ಬಳಿ ಹೋಗಲಿಕ್ಕೆ, ವೇದಾಂತವನ್ನು ಚಿಂತನೆ ಮಾಡುವ, ಜೀವನದಲ್ಲಿ ಸ್ವಲ್ಪ ಅಳವಡಿಸಿಕೊಂಡ ಸಜ್ಜನರ ಸಂಘ ಅದೇ ಇಷ್ಟು ಸೊಗಸಾಗಿ ಇರಬೇಕಾದ್ರೆ ಇನ್ನು ಹಿರಿದಾದ ತತ್ವಶಾಸ್ತ್ರದ ನೆಲೆಯಲ್ಲಿ ನಿಂತಿರುವ ಸಜ್ಜನರ ಸಂಘ ಅಂತನ್ನೋದು ಏನು ಮಿಗಿಲಾದದ್ದು. ಆ ಕಾರಣದಿಂದ ಅಯಂ ಹಿ ಪರಮೋ ಲಾಭ ನೃಣಾಂ ಸಾಧು ಸಮಾಗಮಃ. ಸಜ್ಜನರ ಜೀವನದಲ್ಲಿ ಆಗುವ ದೊಡ್ಡ ಲಾಭ ಏನು ಅಂದರೆ ಇನ್ನೊಬ್ಬ ಸಜ್ಜನರ ಜೊತೆ ಸಂಸರ್ಗ ಆಗೋದೇ ಆಗಿದೆ. ಆ ಕಾರಣದಿಂದ ಸತಾಂ ಗತಿ ಈಶ್ವರಸ್ತರವದೇಹಿನಾಂ ಈ ರೀತಿಯಾಗಿ ನುಡಿದು ಸದಾಶಿವ ಅವನಿಗೆ ಒಂದು ವಿಶೇಷಣವನ್ನು ಕೊಡ್ತಾರೆ. ಸತಾಂ ಗತಿ ಅಂದರು. ಸಜ್ಜನರ ನೆಲೆ ಅವನು. ಯಾಕೆ ಅಂದರೆ ಮನಸ್ಸು ಶುದ್ಧ ಆಗಬೇಕು. ಮನಸ್ಸು ಶುದ್ಧ ಯಾರಿಗಿರುತ್ತೆ ಅವರನ್ನು ಸಜ್ಜನರು ಅಂತ ಕರೆಯೋದು. ಆ ಮನಸ್ಸು ಶುದ್ಧ ಯಾರಿಗಿದೆ? ಮಾರ್ಕಂಡೇಯರಿಗಿದೆ. ಇಂತಹವರಿಗೆ ಗತಿಯಾದವನು ಅವನು. ಈಶಾನ ಸರ್ವ ವಿದ್ಯಾನಾಂ, ಎಲ್ಲ ವಿದ್ಯೆಗಳಿಗೆ ಅಧಿಪತಿ. ಮನಸ್ಸಿನ ಮೂಲಕ ನಾವು ವಿದ್ಯೆಯನ್ನು ಗ್ರಹಿಸಬೇಕು. ಸದಾಶಿವ ಈ ಮನಸ್ಸಿನ ಒಳಗಡೆ ವಿದ್ಯೆಯನ್ನು ತರುವುದಿಲ್ಲ ಅಂತ ಹಠ ಹಿಡಿದು ಕುಳಿತರೆ ಯಾರು ಏನು ಮಾಡಿದ್ರೂ ನಮಗೆ ಅರ್ಥ ಆಗೋದಿಲ್ಲ. ಅದರಿಂದಾಗಿ
ಸರ್ವವಿದ್ಯಾನಾಂ ಈಶಾನಃ, ಸರ್ವಜ್ಞ ಅವನು. ಈಶ್ವರ ಸರ್ವದೇಹಿನಾಂ, ದೇಹ ಅಂತ ಯಾರಿಗ್ಯಾರಿಗೆ ಇದೆ ಅವರೆಲ್ಲರನ್ನ ಆಡಿಸುವವ. ತಯೋರಾಗಮನಂ ಸಾಕ್ಷಾತ್ ಈಶಯೋರ್ಜಗತಾತ್ಮನೋ, ನವೇದ ರುದ್ಧಧೀ ವೃತ್ತಿ ಆತ್ಮಾನಂ ವಿಶ್ವಮೇವ ಚ. ಸದಾಶಿವ ಮತ್ತು ಪಾರ್ವತಿ ಎದುರುಗಡೆ ಬಂದು ನಿಂತರೂ ಕೂಡ ಅವನಿಗೆ ಗೊತ್ತಾಗಲಿಲ್ಲ. ಮಾರ್ಕಂಡೇಯರಿಗೆ ತಿಳಿಲಿಲ್ಲ. ಯಾಕೆ ಅಂತಂದರೆ ರುದ್ಧಧೀ ವೃತ್ತಿ, ಮನಸ್ಸಿನ ಎಲ್ಲ ನಡೆಗಳನ್ನು ನಿಗ್ರಹಿಸ್ಕೊಂಡು ಬಿಟ್ಟಿದ್ದಾನೆ. ಬುದ್ಧಿ ಕೆಲಸ ಮಾಡ್ತಾ ಇಲ್ಲ, ಅದರಿಂದಾಗಿ ಗೊತ್ತಿಲ್ಲ. ತನ್ನ ಬಗೆಗೂ ದೇಹದ ಬಗೆಗೂ ತಿಳಿವಿಲ್ಲ, ವಿಶ್ವದ ಬಗೆಗೂ ತಿಳಿದಿಲ್ಲ. ಇಲ್ಲಿ ಆತ್ಮ ಅಂದರೆ ದೇಹ ಅಂತ ಅರ್ಥ ಮಾಡಬೇಕು. ದೇಹದ ಅರಿವು ಇರಲಿಲ್ಲ ಅಂತ ಅರ್ಥ. ಭಗವನ್ನ ತದಭಿಜ್ಞಾಯ ಗಿರಿಶೋ ಯೋಗಮಾಯಯ ಆವಿಶತ್ ತದ್ಗುಹಾಕಾಶಂ ವಾಯುಶ್ಛಿದ್ರಮಿವೇಶ್ವರ. ಇದು ಸದಾಶಿವನಿಗೆ ಗೊತ್ತಾಗದೇ ಇರತ್ತೆ. ಅವನೇನು ಮಾಡಿದ, ಅವನ ಹೃದಯ ಗುಹೆಯೊಳಗಡೆ ಹೋಗಿ ಅವನ ಮನಸ್ಸಿನ ಅನುಭವವನ್ನೇ ತಟ್ಟಿದ. ಆತ್ಮನ್ಯಪಿ ಶಿವಂ ಪ್ರಾಪ್ತಂ ತಡಿತ್ಪಿಂಗ ಜಟಾಧರಂ ತ್ರಕ್ಷಂ ಅಷ್ಟಭುಜಂ ಪ್ರಾಂಶುಂ ಉದ್ಯಂತಮಿವ ಭಾಸ್ಕರಂ. ಅವನ ಮನಸ್ಸಿನ ಚಿತ್ರದ ಒಳಗಡೆಯೂ ಕೂಡ ಸದಾಶಿವ ಬಂದ ಅಂತೆ. ಸದಾಶಿವ ಹೇಗಿದ್ದ? ತಡಿತ್ಪಿಂಗ ಜಟಾಧರಂ, ಮಿಂಚಿನಂತಹ ಸ್ವಲ್ಪ ಕೆಂಪು ಮಿಶ್ರಿತವಾದ ಹಳದಿ ಬಣ್ಣದ ಜಟೆ, ಕೆಂಜಟೆ ಅಂತ ಹೇಳ್ತಾರಲ್ಲ ಆ ಜಟೆ. ತ್ರಕ್ಷಂ, ಮುಕ್ಕಣ್ಣ. ಅಷ್ಟಭುಜಂ, 8 ಕೈಗಳು. ಉದ್ಯಂತಮಿವ ಭಾಸ್ಕರಂ, ಉದಯಿಸುವ ಸೂರ್ಯನಂತೆ ಇದ್ದಾನೆ. ವ್ಯಾಘ್ರಚರ್ಮಾಂಬರಂ, ಹುಲಿಯ ತೊಗಲನ್ನು ಹುಟ್ಟಿದ್ದಾನೆ. ಶೂಲಧನುರಶ್ವಸಿ ಚರ್ಮಭಿ ಅಕ್ಷಮಾಲಾಂ ಡಮರುಗಂ ಕಪಾಲಂ ಪರಶುಂಸಃ. ಒಂದು ಕೈಯಲ್ಲಿ ಶೂಲ ಇದೆ, ಇನ್ನೊಂದು ಕೈಯಲ್ಲಿ ಬಿಲ್ಲು, ಬಾಣ, ಕತ್ತಿ, ಗುರಾಣಿ. ಅಕ್ಷಮಾಲಾಂ ಜಪದ ಸರ ಇದೆ, ಢಮರುಗ ಇದೆ, ತಲೆಯೋಡು ಇದೆ, ಒಂದು ಪರಶು ಕೊಡಲಿ ಇದೆ. ಬಿಭ್ರಾಣಂ ತಹತಾಭ್ರಾಂತಂ ವ್ಯಚಷ್ಟ ಹೃದಯ ವಿಸ್ಮಿತಃ ಕಿಮಿದಂ ಕುತ ಏವೇತಿ ಸಮಾಧೇರ್ವಿರತೋ ಮುನಿ. ಇದನ್ನು ನೋಡಿ ಅವನಿಗೆ ಒಂದು ಬಾರಿ ದಿಗ್ಭ್ರಮೆ ಆಯಿತು. ಕಿಮಿದಂ ಕುತ ಏವೇತಿ, ಏನಿದು? ನಾನು ಸದಾಶಿವನನ್ನು ಚಿಂತನೆಯೇ ಮಾಡಲಿಲ್ಲ, ಅವನೇಕೆ ಬಂದ ಅಂತ ಹೇಳಿ ಸಮಾಧೇಹ ವಿರತಃ, ಧ್ಯಾನದಿಂದ ಈಚೆ ಬಂದ ಅಂತೆ. ನೇತ್ರೇ ಉನ್ಮಿಲ್ಯ ದದೃಶೇ ಸಗಣಂ ಸೋಮಯಾಗತಂ ರುದ್ರಂ ತ್ರಿಲೋಕೈಕ ಗುರುಂ ನನಾಮ ಶಿರಸಾ ಮುನಿ. ನೇತ್ರೇ ಉನ್ಮಿಲ್ಯ ದದೃಚೆ, ಕಣ್ಗಳನ್ನು ತೆರೆದ ಎದುರುಗಡೆ ಪಾರ್ವತಿಯಿಂದ ಕೂಡಿರುವ ಸದಾಶಿವ ಇದ್ದ. 3 ಲೋಕಕ್ಕೆ ಅರಿವನ್ನು ನೀಡುವ ರುದ್ರ ಅವನಿಗೆ ತಲೆಬಾಗಿ ನಮಸ್ಕರಿಸಿದ. ತಸ್ಮೈ ಸಪರ್ಯಾಂ ವ್ಯದಧಾತ್ ಸಗಣಾಯ ಸಹೋಮಯ ಸ್ವಾಗತಾಸನಪಾದ್ಯಾರ್ಘ್ಯ ಗಂಧಸ್ತ್ರದ್ದೂಪದೀಪಕೈ. ಅವನಿಗೆ ಎಲ್ಲ ಪೂಜೆಗಳನ್ನು ಮಾಡಿದ. ಸ್ವಾಗತ ಅಂತಂದ. ಸ್ವಾಗತ ಅಂತ ಹೇಳಬೇಕಷ್ಟೆ. ಸ್ವಾಗತವನ್ನು ಮಾಡೋದಲ್ಲ, ಸ್ವಾಗತ ಎಂದು ಹೇಳಿದ ಅಂತನ್ನೋದು ಸರಿಯಾದ ಪದಪ್ರಯೋಗ. ನಾವಿಗೆಲ್ಲ ಅವರು ಸ್ವಾಗತ ಮಾಡಿದ್ರು ಅಂತ ಹೇಳ್ತೇವೆ, ಸ್ವಾಗತವನ್ನು ಹೇಳಿದರು ಅಂದರೆ ಇನ್ನೂ ಅಚ್ಚ ಕನ್ನಡದಲ್ಲಿ ಹೇಳೋದಾದರೆ ನೀವು ಬಂದದ್ದು ಒಳ್ಳೆಯದಾಯಿತು ಅಂತ ಹೇಳಿದರು ಅಂತ ಅನ್ನಬೇಕು. ನಾವಿವತ್ತೇನು ಮಾಡ್ತೇವೆ? ಸ್ವಾಗತ ಮಾಡಿದ್ರು ಅಂತ ಪದಪ್ರಯೋಗವನ್ನು ಮಾಡ್ತೇವೆ. ಅದಕ್ಕಿಂತ ಸೊಗಸು ಇದು. ನೀವು ಬಂದದ್ದು ಒಳ್ಳೆಯದಾಯಿತು ಅಂತ ಹೇಳಿದ್ರು ಅಂತ ಕನ್ನಡದಲ್ಲಿ ಹೇಳಬೇಕು. ಸ್ವಾಗತಂ ವ್ಯಾಜಹಾರ ಅಂತ ಸಂಸ್ಕೃತದಲ್ಲಿ ಪ್ರಯೋಗ ಮಾಡಬೇಕು. ಸ್ವಾಗತಂ ಚಕಾರ ಅಂತೆಲ್ಲ ಅನ್ನಬಾರದು. ಆಸನ, ಕುಳಿತುಕೊಳ್ಳಲು ಕೂಡುಮಣೆಯನ್ನಿಟ್ಟು ಕಾಲಿಗೆ ನೀರನ್ನು ಹಾಕಿ ಅದು ಪಾದ್ಯ.
ಮುಖ ತೊಳೆಯುವ ನೀರು ಅರ್ಘ್ಯ, ಆಮೇಲೆ ಗಂಧವನ್ನು ಕೊಟ್ಟು ಮಾಲೆಯನ್ನು ಹಾಕಿ ಧೂಪ ದೀಪಗಳನ್ನು ಸಮರ್ಪಣೆ ಮಾಡಿದ್ದಂತೆ. ಆಹಚಾತ್ಮಾನುಭಾವೇನ ಪೂರ್ಣಕಾಮಸ್ಯತೆ ವಿಭೋ ಕರವಾಮ ಕಿನೀಶಾನ ಏನೇದಂ ನಿರ್ವೃತಂ ಜಗತ್. ಸ್ವಲ್ಪ ಹೊತ್ತಾಗಿ ಕುಳಿತುಕೊಂಡ ಮೇಲೆ ಸದಾಶಿವ ಕುಶಲವೇ ಅಂತ ಕೇಳಿದ ಮೇಲೆ ಕುಶಲ ಎಂದು ನುಡಿದು ಮಾರ್ಕಂಡೇಯರು ಹೇಳಿದರು, ತಾವು ದೇವರ ಅನುಗ್ರಹದಿಂದ ಪೂರ್ಣರು, ನಮ್ಮೆಡೆಗೆ ಬಂದಿದ್ದೀರಾ ಅಂತಂದರೆ ನಮ್ಮದೇನೋ ಕರ್ತವ್ಯ ಇರುತ್ತೆ, ಅದು ಏನು ಅಂತ ದಯವಿಟ್ಟು ಹೇಳಬೇಕು. ನಮಃ ಶಿವಾಯ ಶಾಂತಾಯ ಸತ್ವಾಯ ಪ್ರಮೃಡಾಯ ಚ ರಜೋಜುಷೇ ಥಗೋರಾಯ ನಮಸ್ತುಭ್ಯಂ ತಮೋಜುಷೇ. ಶಿವಾಯ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡುವ, ಶಾಂತಾಯ ಒಳಗೆ ಆನಂದದಿಂದ ತುಂಬಿರುವ, ಸತ್ವಾಯ ಪ್ರಮೃಡಾಯ ಎಲ್ಲರನ್ನ ತೊತ್ತಳ ತುಳಿಯುವ. ಮೃಡ ಅಂತಂದರೆ ಎಲ್ಲರನ್ನ ತುಳಿದು ಬಿಡುವವ ಅಂತ. ಮುರುಡೇಶ್ವರ, ಅದು ಮುರುಡೇಶ್ವರ, ಮುರುಡೇಶ್ವರ ಅಂತ ಆ ಊರಿನ ಹೆಸರು. ಅದು ಉಚ್ಚಾರ ಮಾಡಲಿಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ ಮುರುಡೇಶ್ವರ ಅಂತ ನಾವು ಹೇಳ್ತಾ ಇದ್ದೇವೆ. ಮೂಲ ರೂಪ ಇದು. ರಜೋಜುಷೇ, ರಜೋಗುಣವನ್ನು ಬಳಸಿ ಜೀವರಲ್ಲಿ ಬಯಕೆಯನ್ನು ಹೊತ್ತಿಸುವವ. ಘೋರಾಯ, ಶ್ಮಶಾನದಲ್ಲಿ ವಾಸ ಮಾಡೋದು, 3 ಕಣ್ಣಿರೋದು, ಭೂತಗಣಗಳೊಂದಿಗೆ ಸಂಚಾರ, ಇವುಗಳಿಂದ ಭಯಂಕರನಾಗಿ ಕಾಣಿಸುವವ. ಅಂತಹ ನಿನಗೆ ನಮಸ್ಕಾರ. ನೀನು ತಮೋಜುಷೇ, ತಮೋಗುಣಕ್ಕೆ ಸಹಕಾರಿಯಾಗಿ ಇದ್ದೀಯ. ಅವನು ತಮೋಗುಣದ ಅಭಿಮಾನಿ ಆದ್ದರಿಂದ ಬಹಳ ಜನ ತಾಮಸರು ಅವನನ್ನು ಇಷ್ಟಪಡ್ತಾರೆ. ಈ ತರಹದ ನಿನಗೆ ನಮಸ್ಕಾರ. ಸೂತ ಉವಾಚ ಏವಂ ಸ್ತುತಸ್ಸ ಭಗವಾನ್ ಮಹಾದೇವಃ ಸತಾಂ ಪತಿಃ ಪರಿತುಷ್ಟ ಪ್ರಸನ್ನಾತ್ಮ ಪ್ರಹಸನಸ್ತಮ ಭಾಷತ. ಈ ರೀತಿಯಾಗಿ ಸದಾಶಿವನನ್ನು ಕೊಂಡಾಡಿದಾಗ ಸದಾಶಿವ ತುಟಿಯ ತುದಿಯಲ್ಲಿ ಮುಗುಳು ನಗೆಯನ್ನು ಚಿಮ್ಮಿಸುತ್ತಾ ಮಾತನಾಡಿದ ಅಂತೆ. ಮಹಾದೇವ ಉವಾಚ ವರಂ ವೃಣೀಶ್ವಮತ್ಕಾಮಂ ವರದೇಶಾವಯಂ ತ್ರಯಃ ಅಮೋಘಂ ದರ್ಶನಂ ಯೇಚಾಂ ಮರ್ತ್ಯೋ ಯದ್ವಿಂದತೆ ಮೃತಂ. ನೋಡು ಮಾರ್ಕಂಡೇಯ, ನಾವು 3 ಜನ ದೇವತೆಗಳಲ್ಲಿ ವರವನ್ನು ನೀಡುವವರು. ನಾನು, ಬ್ರಹ್ಮ ಮತ್ತು ನಾರಾಯಣ. ನಮ್ಮನ್ನು ನೋಡಿದವನಿಗೆ ಪ್ರಯೋಜನ ಉಂಟೇ ಉಂಟು, ನಮ್ಮನ್ನು ನೋಡಲಿಕ್ಕೆ ಪ್ರಯತ್ನ ಪಡುವವನಿಗೂ ಉತ್ಕಟವಾದ ಪ್ರಯೋಜನ ಇದೆ. ಬ್ರಾಹ್ಮಣ ಸಾಧವ ಶಾಂತಾ ನಿಸ್ಸಂಗಾ ಭೂತವತ್ಸಲಾ ಏಕಾಂತ ಭಕ್ತ ಅಸ್ಮಾಸು ನಿರ್ವೈರಾ ಸಮದರ್ಜನಾ. ಯಾರು ವೇದವನ್ನು ಅಧ್ಯಯನ ಮಾಡ್ತಾ ಇರ್ತಾರೆ ಅವರು ಸಾಧುಗಳಾಗಿದ್ದು ಶಾಂತರಾಗಿದ್ದರೆ, ಯಾವುದೇ ಸಂಘ ಉತ್ಕಟವಾದ ಬಯಕೆ ಇಲ್ಲದಿದ್ದರೆ, ಭೂತವತ್ಸಲಾಹ ಎದುರುಗಡೆ ಇರುವವರಲ್ಲಿ ಪ್ರೀತಿ ಅನ್ನೋದು ಅವರಲ್ಲಿ ತುಂಬಿದ್ರೆ, ನಮ್ಮಲ್ಲಿ ತಿಳಿದು ಭಕ್ತಿಯನ್ನು ಮಾಡ್ತಾರೆ ಅಂತಾದರೆ ಅವರಿಗೆ ನಮ್ಮ ಅಭಿಪ್ರಾಯಗಳೇನು ಅನ್ನೋದು ಗೊತ್ತಾಗಿರುತ್ತೆ. ನಮ್ಮ 3 ಜನರ ನಡುವೆ ಎಂತಹ ಪ್ರೀತಿ ಇದೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಇದು ಯಾರೂ ಇರೋದಿಲ್ಲ. ಅವರೇನು ಮಾಡ್ತಾರೆ, ಸದಾಶಿವ ಉಳಿದ 2 ಕುರಿತು ಭಿನ್ನಾಭಿಪ್ರಾಯ ಹೊಂದಿದ್ದಾನೆ ಅಂತ ಅಂದುಕೋತಾರೆ. ಬ್ರಹ್ಮದೇವ ಶಿವ ಮತ್ತು ನಾರಾಯಣರಲ್ಲಿ ಭಿನ್ನಾಭಿಪ್ರಾಯವನ್ನು ಹೊಂದಿದ್ದಾನೆ, ನಾರಾಯಣ ಇವರಿಬ್ಬರಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದಾನೆ. ಈ 3 ಜನರಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯಗಳಿವೆ ಅಂತ ಅವರು ಅಂದುಕೊಳ್ಳುತ್ತಾರೆ. ಅದು ತಪ್ಪು, ಅದು ತಪ್ಪು. ಅದನ್ನು ಅವರು ಹೇಳ್ತಾರೆ. ಸಲೋಕಾಲೋಕಪಾಲಾಸ್ತಾನ್ ವದಂತ್ಯರ್ಚಂತ್ಯುಪಾಸತೆ ಅಹಂಚ ಭಗವಾನ್ ಬ್ರಹ್ಮ ಸ್ವಯಂಚ ಹರಿರೀಶ್ವರ. ಇದು ದೇವತೆಗಳಿಗೆ ಈ ಗುಟ್ಟು ಗೊತ್ತು.
ನಮ್ಮ ಮೂರು ಜನರನ್ನು ಭಿನ್ನಾಭಿಪ್ರಾಯವಿಲ್ಲದವರು ಅಂತ ಹೇಳಿ ಗೌರವಿಸುತ್ತಾರೆ, ಪ್ರೀತಿಸುತ್ತಾರೆ, ಉಪಾಸನೆ ಮಾಡ್ತಾರೆ. ನತೇ ಮೈಯಚ್ಚು ತೇಜೇ ಚ ಭಿದಾಮಣ್ವಪಿ ಚಕ್ಷತೆ ನಾತ್ಮನಶ್ಚ ಜನಸ್ಯಾಪಿ ತದ್ಯುಷ್ಮಾನ್ವಯಮೀಮಹೀ. ನಾರಾಯಣನಿಗೂ ನನಗೂ ಬ್ರಹ್ಮನಿಗೂ ಭಿದಾಂ ಅಣು ಅಪಿ ಒಂದು ಚೂರೂ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವ ತಥ್ಯವನ್ನು ಅವರು ತಿಳಿದಿರ್ತಾರೆ. ಅದರಿಂದಾಗಿ ಯಾರು ಈ ಮೂರು ಜನರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಪರಸ್ಪರ ಪ್ರೀತಿ ಇದೆ ಅಂತ ತಿಳ್ಕೊಂಡಿರ್ತಾರೆ, ಅವ್ರನ್ನ ಕಂಡ್ರೆ ನನಗೆ ಬಹಳ ಪ್ರೀತಿ ಅಂತ ಹೇಳ್ತಾನೆ. ನಹ್ಯಂ ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾ ತೇ ಪುನಂತ್ಯುರು ಕಾಲೇನ ಯೂಯಂ ದರ್ಶನ ಮಾತ್ರತಃ. ತೀರ್ಥ ಅಂತ ಹೇಳಿದ್ರೆ ನಹಿ ಅಮ್ಮಯಾನಿ, ಕೇವಲ ನೀರಲ್ಲ. ದೇವತೆಗಳು ಅಂತಂದರೆ ಕಲ್ಲು ಅಲ್ಲ, ಮಣ್ಣು ಅಲ್ಲ. ತೇ ಪುನಂತ್ಯುರು ಕಾಲೇನ, ಹಾಗೆ ಯೋಚನೆ ಮಾಡಿದರೂ ಅವರನ್ನು ಪದೇ ಪದೇ ಚಿಂತನೆ ಮಾಡ್ತಾ ಇದ್ದರೆ, ಪದೇ ಪದೇ ಅಲ್ಲೇ ಇದ್ದರೆ ನಮ್ಮ ಮನಸ್ಸು ಪವಿತ್ರ ಆಗತ್ತೆ. ಆದರೆ ನಿನ್ನಂತಹ ಭಕ್ತರನ್ನು ನೋಡಿದರೆ ಕೂಡಲೇ ಮನಸ್ಸು ಪವಿತ್ರ ಆಗತ್ತೆ ಅಂತ. ಇದರ ಉದ್ದೇಶ ಇಷ್ಟೇ, ನಿನ್ನಂತಹವರನ್ನು ನೋಡಿದರೆ ಒಂದು ವೇದಾಂತದ ಜೀವಂತ ಪ್ರತಿಮೆ ಇಲ್ಲಿ ಇದೆ ಅಂತ ಅನ್ನಿಸುತ್ತೆ. ಆವಾಗ ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಸಾಮಾನ್ಯವಾಗಿ ತೀರ್ಥಕ್ಷೇತ್ರಗಳಿಂದ ಆಗುವ ಪ್ರಯೋಜನ ಏನು ಅಂತಂದರೆ, ಮನಸ್ಸು ದೋಷದಿಂದ ನಿರ್ಮುಕ್ತವಾಗಿ ಶಾಸ್ತ್ರದ ಕಡೆ ಮನಸ್ಸಿನ ಬಯಕೆ ಹೋದರೆ ಸಾಕು, ಅದು ತೀರ್ಥಕ್ಷೇತ್ರದ ಫಲ. ನಿಮ್ಮನ್ನು ನೋಡಿದಾಗ ಜ್ಞಾನೋಪದೇಶವನ್ನು ಪಡಿಬೇಕು ಅಂತ ಅನಿಸುತ್ತೆ, ನಿಮ್ಮಿಂದ ದೇವರ ಬಗೆಗೆ ಒಳ್ಳೆಯ ಮಾತನ್ನು ಕೇಳಬೇಕು ಅಂತ ಅನ್ನಿಸುತ್ತೆ. ಅದು ಶಾಸ್ತ್ರದ ಫಲವೇ ಆಯ್ತಲ್ಲ, ಅದು ತೀರ್ಥಕ್ಷೇತ್ರದ ಫಲವೇ ಆಯ್ತಲ್ಲ ಅದು. ಅದರಿಂದಾಗಿ ಈ ರೀತಿ ಹೇಳೋದು. ಮತ್ತು ಇದಕ್ಕೆ ಅರ್ಥವನ್ನು ವಿಸ್ತಾರವಾಗಿ 10ನೇ ಸ್ಕಂಧದ ಪ್ರಸಂಗದಲ್ಲಿ ಮಧ್ವಾಚಾರ್ಯರು ಬಿಡಿಸಿದ್ದಾರೆ, ಅದನ್ನು ನಾವು ನೋಡಿದ್ದೇವೆ. ಶ್ರವಣಾತ್ ಬ್ರಾಹ್ಮಣೇಭ್ಯೋ ನಮಸ್ಯಾಮೋ ಯೇಸ್ಮದ್ರೂಪಂ ತ್ರಯೀಮಯಂ ಬಿಭ್ರತ್ಯಾತ್ಮ ಸಮಾಧಾನಂ ತಪಸ್ವಾಧ್ಯಾಯ ಸಂಯಮೈಃ. ಬ್ರಾಹ್ಮಣರನ್ನು ನಾವು ಬಹಳ ಪ್ರೀತಿಸುತ್ತೇವೆ. ಕಾರಣ ಏನು ಅಂದರೆ, ನಮ್ಮ ಮೂರು ಜನರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದಿನ ಜನರಿಗೆ ನಮ್ಮನ್ನು ತಲುಪಿಸುತ್ತಾರೆ. ಆ ಕಾರಣದಿಂದ ಬ್ರಾಹ್ಮಣರು ಅಂದರೆ ನಮಗೆ ಬಹಳ ಪ್ರೀತಿ, ಅಂದರೆ ಬ್ರಹ್ಮಜ್ಞಾನಿಗಳು ಅಂದರೆ ಬಹಳ ಪ್ರೀತಿ. ಶ್ರವಣಾದ್ದರ್ಶನಾದ್ಯೇಷಾಂ ಮಹಾಪಾತಕಿನೋಪಿ ವಹ ಶುದ್ಧೇರನ್ನಂತ್ಯಜಾಶ್ಚಾಪಿ ಕಿಮು ಸಂಭಾಷಣಾದಿಭಿಃ. ನಿಮ್ಮಂತಹ ಸಜ್ಜನರನ್ನು ನೋಡ್ತಾ ಕೇಳ್ತಾ ಮಾತನಾಡ್ತಾ ಇದ್ದರೆ ಮಹಾಪಾತಕಿಗಳು ಶುದ್ಧರಾಗ್ತಾರೆ. ಇನ್ನು ನಿಮ್ಮನ್ನು ನೋಡಿದ್ರೆ ಮುಟ್ಟಿದ್ರೆ ಏನು ಪುಣ್ಯ ಬರಬೇಡ. ಇತಿ ಚಂದ್ರಲಲಾಮಸ್ಯ ಧರ್ಮಗುಹ್ಯೋಪಬೃಂಹಿತಂ ವಚೋ ಮೃತಾಯನ ಮೃಷಿ ನಾತೃಪ್ಯತ್ಕರ್ಣಯೋ ಪಿಬನ್. ಈ ಮಾತನ್ನು ಸದಾಶಿವ ಆಡ್ತಾ ಇರಬೇಕಾದ್ರೆ ಮಾರ್ಕಂಡೇಯರು ಕೇಳ್ತಾ ಇದ್ದರು. ಅವರಿಗೆ ನನ್ನನ್ನು ಹೊಗಳ್ತಾ ಇದ್ದಾನೆ ಅಂತ ಅನ್ನಿಸ್ಲೇ ಇಲ್ಲ. ಕೇಳ್ತಾ ಈ ಮಾತು ಇನ್ನಷ್ಟು ಬರಲಿ ಅಂತ ಆನಂದ ತುಂದಿಲರಾಗಿ ಇದ್ದರು. ಸಚಿರಂ ಮಾಯಯಾ ವಿಷ್ಣೋ ಭ್ರಾಮಿತಕರ್ಷಿತೋ ಭೃಚಂ ಶಿವವಾಗಮೃತಧ್ವಸ್ತ ಕ್ಲೇಶಪುಂಜಸ್ತಮಬ್ರವೀತ್. ಈ ತನಕ ನಾರಾಯಣನ ಆ ಜೀರ್ಣಿಸಿಕೊಳ್ಳಲಾಗದ ಶಕ್ತಿಯನ್ನು, ಅಂದರೆ ಕೆಲವೊಮ್ಮೆ ಏನಾಗತ್ತೆ, ಅರಿವು ಬರುತ್ತೆ, ಬಂದ ಅರಿವೆಲ್ಲ ಜೀರ್ಣ ಆಗಿರಬೇಕು ಅಂತ ಇಲ್ಲ. ದೇವರ ಹಿರಿದಾದ ಶಕ್ತಿ ಅವನಿಗೆ ನುಂಗಲಾರದ ಹಿರಿದಾದ ಗಾತ್ರವನ್ನು ಹೊಂದಿತ್ತು. ಅವನು ಬಹಳ ಕಷ್ಟ ಆಗಿತ್ತು, ಮಾನಸಿಕವಾಗಿ ಬಹಳ ಕ್ಲೇಶ ಉಂಟಾಗಿತ್ತು. ಅದರಿಂದಾಗಿ ಮಾರ್ಕಂಡೇಯರು ಶಿವವಾಗಮೃತಧ್ವಸ್ತ, ಸದಾಶಿವನ ಮಾತು ಎಂಬ ಅಮೃತದಿಂದ ಆ ಕಾಯಕ್ಲೇಶ ಎಲ್ಲ ಸ್ವಲ್ಪ ಪರಿಹಾರ ಆಯ್ತಂತೆ. ಶಿವವಾಗಮೃತಧ್ವಸ್ತ ಕ್ಲೇಶಪುಂಜ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಬಹಳ ಅರ್ಥ ಉಂಟು. ಕಾರಣ ಏನು ಅಂದರೆ,
ನಮಗೆ ಅರಿವು ಬರೋದು ದೊಡ್ಡದಲ್ಲ, ಅರಿವು ಜೀರ್ಣ ಆಗೋದು ಇನ್ನೂ ದೊಡ್ಡದು. ಯಾಕೆಂದರೆ ನಾವು ನೋಡ್ತೇವೆ, ಧರ್ಮರಾಜ ಮೊದಲಾದವರಿಗೂ ದೇವರು ದೊಡ್ಡವನು ಅನ್ನುವ ಅರಿವಿತ್ತು. ಆದರೂ ಕೂಡ ಅವರು ಅದನ್ನು ಜೀರ್ಣಿಸ್ಕೊಳ್ಳಿಕ್ಕಾಗಿರಲಿಲ್ಲ. ಅದನ್ನು ಅವರು ವಿಚಿತ್ರವಾಗಿ ಎಕ್ಸ್ಪ್ರೆಸ್ ಮಾಡಿದ್ರು. ದೇವರು ದೊಡ್ಡವನು ಅಂತ ಹೇಳಿ ಧರ್ಮರಾಜನಿಗೆ ಗೊತ್ತಿದೆ, ಆದರೂ ಕೂಡ ಹೆದರಲಿಲ್ವೇನು? ಅವನನ್ನು ಶತ್ರುಗಳು ಅಟ್ಯಾಕ್ ಮಾಡಿದ್ರೆ ಕಷ್ಟ ಅಂತ ಹೇಳಿ ಪ್ರಾಯುಂಕ್ತ ಚತುರಂಗಿಣೀಂ ಪರೇಭ್ಯ ಶಂಕಿತ ಸ್ನೇಹಾತ್ ಪ್ರಾಯುಂಕ್ತ ಚತುರಂಗಿಣೀಂ ಅಂತ ಇದೇ ಭಾಗವತ ಮತ್ತು ಮಹಾಭಾರತದಲ್ಲಿ ಬರುತ್ತೆ. ಕೃಷ್ಣನ ರಕ್ಷಣೆಗೆ ಅಂತ ಹೇಳಿ ತನ್ನ ಚತುರಂಗ ಸೈನ್ಯವನ್ನು ದ್ವಾರಕೆಯ ತನಕ ಕಳುಹಿಸಿದ ಅಂತೆ ಬಿಟ್ಟು ಬರಲಿಕ್ಕೆ. ಇನ್ನು ವಿದುರ ಬಂಧನಂ ಚಂಕಮಾನೋಪಿ ಕೃಷ್ಣಸ್ಯ ವಿದುರೋಪಿತು ಕೌರವೇಯ ಸಭಾ ಮಧ್ಯೆ ನಾವತಾರ ಮರೋಚಯತ್. ದುರ್ಯೋಧನ ಕೃಷ್ಣನನ್ನು ಒತ್ತೆಯಾಳಾಗಿ ಇಟ್ಟುಕೊಳ್ತಾನೆ. ಅದರಿಂದಾಗಿ ಅವನು ಕೃಷ್ಣ ದುರ್ಯೋಧನನ ಸಭೆಗೆ ಹೋಗೋದು ಬೇಡ ಅಂತ ಹೇಳಿ ವಿದುರನ ಅಭಿಪ್ರಾಯ ಆಗಿತ್ತು. ಇದಕ್ಕೇನು ಹೇಳ್ತೀರ? ಅದರಿಂದಾಗಿ ಜ್ಞಾನ ಹೌದು, ಆ ಜ್ಞಾನವನ್ನು ಜೀರ್ಣಿಸಿಕೊಂಡು ಆನಂದ ಪಡೋದು ಸ್ವಲ್ಪ ಕಷ್ಟವೇ. ಅದಕ್ಕೆ ದೇವರೇನು ಮಾಡ್ತಾನೆ, ನಮಗೆ ಯೋಗ್ಯತೆಗೆ ಎಷ್ಟಾಗತ್ತೋ ಅಷ್ಟು ಅರಿವನ್ನು ಕೊಟ್ಟು ಏನು ಮಾಡ್ತಾನೆ, ಆನಂದವನ್ನು ನೀಡುತ್ತಾನೆ. ಕೆಲವೊಮ್ಮೆ ಏನಾಗತ್ತೆ, ದೇವರು ಎಷ್ಟು ದೊಡ್ಡವನು ಅಂತ ಹೇಳಲಿಕ್ಕೆ ಆ ಅಗಾಧವಾದ ಕಾರ್ಯವನ್ನು ತೋರಿಸಿ ನಿಧಾನವಾಗಿ ಅವರು ಚೇತರಿಸಿಕೊಳ್ಳುವಂತೆ ಮಾಡ್ತಾನೆ. ಇವುಗಳೆಲ್ಲ ದೇವರ ಪ್ರೀತಿಯ ಸಂಕೇತ. ಹಾಗೇ ಇದಾಗಿದ್ದು. ಮಾರ್ಕಂಡೇಯರು ಏನಿದ್ದಾರೆ, ಅವರು ಪ್ರಳಯ ಕಾಲದ ಆ ಆರ್ಭಟಗಳು, ಪ್ರಳಯ ಕಾಲದಲ್ಲಿ ಏನೆಲ್ಲ ಆಗುತ್ತೆ, ನಾವು ಯಾವುದನ್ನೆಲ್ಲ ಧ್ರುವಾದ್ಯೌರ್ಧ್ರುವ ಪೃಥಿವೀ ಧ್ರುವ ತಪ್ಪರ್ವತ ಇಮೇ ಧ್ರುವಂ ವಿಶ್ವಮಿದಂ ಜಗದ್ಧ್ರುವೋ ರಾಜ ವಿಚಾಮಯಂ ಅಂತ ನಾವು ಯಾವುದನ್ನೆಲ್ಲ ಧ್ರುವ 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 ಅಂತ ಅಂದುಕೊಂಡಿರ್ತೇವೋ ಎಂದೂ ಬದಲಾಗದ್ದು ಇದು. ಧ್ರುವಂ ವಿಶ್ವಮಿದಂ ಜಗತ್, ಇದೆಲ್ಲವೂ ಧ್ರುವ, ಹೀಗೇ ಇರುತ್ತೆ, ತಮ್ಮ ಸ್ವಭಾವದಲ್ಲಿ ತಾವಿರುತ್ತೆ ಅಂತ ನಾವು ಅಂದುಕೊಂಡಿರ್ತೇವೆ. ವೇದವನ್ನು ಅಧ್ಯಯನ ಮಾಡಬೇಕಾದ್ರೆ ಈ ಅರ್ಥ ಮಾಡಿಕೊಂಡಿರ್ತೇವೆ. ಇದು ಬದಲಾಗಿ ಹೋದರೆ ಎಂತಹ ಶಾಕ್! ಇವತ್ತಿನ ಪರಿಭಾಷೆಯಲ್ಲಿ ಹೇಳಬೇಕು ಅಂದರೆ ಮಾನಸಿಕವಾಗಿ ಶಾಕ್ ಆಗಿತ್ತು. ಯಾರಿಗೆ? ಮಾರ್ಕಂಡೇಯರಿಗೆ. ಆ ಮನಸ್ಸಿಗೆ ಆದ ಶಾಕನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ ಮಾರ್ಕಂಡೇಯರಿಗೆ. ಆ ಮಾನಸಿಕವಾದ ಶಾಕಿನಿಂದ ಹೊರಗಡೆ ಬರಬೇಕು ಅಂತಾದರೆ ಸದಾಶಿವನ ಚಿಕಿತ್ಸೆ ಬೇಕಾಯಿತು. ಆ ಸದಾಶಿವನ ಚಿಕಿತ್ಸೆ ಬಂದದ್ರಿಂದ ಮಾನಸಿಕವಾದ ಶಾಕಿನಿಂದ ಹೊರಗಡೆ ಬಂದದ್ದು. ಅದರಿಂದಾಗಿ ಸದಾಶಿವ ಅವರನ್ನು ಹೊಗಳ್ತಾ ಇದ್ದರೆ ನಾಚಿಕೆ ಆಗಲಿಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ, ಬಹಳ ದೊಡ್ಡವರು ನಮ್ಮನ್ನು ಹೊಗಳ್ತಾ ಇದ್ದರೆ ನಾಚಿಕೆ ಆಗತ್ತೆ. ಇವರ ಹೊಗಳಿಕೆಗೆ ನಾನು ಯೋಗ್ಯನೇ ಅಂತ ಅನ್ನಿಸುತ್ತೆ, ಯಾಕಪ್ಪ ಹೊಗಳ್ತಾ ಇದ್ದಾರೆ ಅಂತ ಅನ್ನಿಸುತ್ತೆ. ಮೇಲ್ಗಡೆಯಿಂದ ಮೇಲ್ಗಡೆ ಹೊಗಳ್ತಾ ಇದ್ದರೆ ಕಿರಿಕಿರಿ ಆಗ್ತದೆ. ಇದ್ಯಾವುದೂ ಆಗಲಿಲ್ಲ ಮಾರ್ಕಂಡೇಯರಿಗೆ. ಕಾರಣ ಏನು? ಅದಕ್ಕೆ ಭಾಗವತ ಹೇಳಿದ್ದು, ಅವರಿಗೆ ಪರಮಾತ್ಮನ ಮಾಯೆಯನ್ನು ನೋಡಿ ಬಹಳ ಕ್ಲೇಶ ಆಗಿತ್ತು. ಸಚಿರಂ ಮಾಯಯ ವಿಷ್ಣೋ ಭ್ರಮಿತಃ ಕರ್ಷಿತೋ ಭೃಚಂ. ಆ ಶಾಕಿನಿಂದ ಹೊರಗಡೆ ಬರಬೇಕಾದ್ರೆ ಸದಾಶಿವನ ಮಾತು ಬೇಕಾಯಿತು ಅಂತ ಸ್ಪಷ್ಟವಾಗಿ ಅಲ್ಲೇ ಉಂಟು. ನಾನು ಶ್ಲೋಕವನ್ನು ಓದಿ ಹೇಳ್ತಾ ಇದ್ದೇನೆ. ಅಹೋ ಈಶ್ವರಚರ್ಯೇಯಂ ದುರ್ವಿಭಾವ್ಯ ಶರೀರಿಣಾಂ ಯನ್ನಮಂತೀಶಿತವ್ಯಾನಿ ಸ್ತುವಂತಿ ಜಗದೀಶ್ವರಾ. ಕ್ರಮೇಣ ಆ ಶಾಕಿನಿಂದ ಆಚೆ ಬಂದು ಮಾರ್ಕಂಡೇಯರು ಆಘಾತದಿಂದ ಚೇತರಿಸಿಕೊಂಡು ಸದಾಶಿವ ಆಡಿದ ಮಾತುಗಳ ಅರ್ಥವನ್ನು ಗ್ರಹಿಸಿ ಆಮೇಲೆ ಮಾತನಾಡಿದರಂತೆ. ನಿಮ್ಮಂತಹ ದೇವತೆಗಳ ನಡೆ ದುರ್ವಿಭಾವ್ಯ, ಇದಮಿತ್ತಮ್ಮಂತ ತೀರ್ಮಾನ ಮಾಡಲಿಕ್ಕಾಗುವಲ್ಲ. ಯನ್ನಮಂತೀಶಿತವ್ಯಾನಿ
ಸ್ತುವಂತಿ ಜಗದೀಶ್ವರಾ. ಅವರು ಯಾರನ್ನು ಆಳುತ್ತಾರೆ ಅವರನ್ನು ಸ್ತೋತ್ರ ಮಾಡ್ತಾರೆ. ಧರ್ಮಂ ಗ್ರಾಹಯಿತುಂ ಪ್ರಾಯಃ ಪ್ರವಕ್ತಾರಶ್ಚ ದೇಹಿನಾಂ ಆಚರಂತ್ಯನುಮೋದಂತೆ ಕ್ರಿಯಮಾಣಂ ಸ್ತುವಂತಿ ಚ. ನನಗನ್ನಿಸುತ್ತೆ ಧರ್ಮಂ ಗ್ರಾಹಯಿತುಂ ಪ್ರಾಯಃ, ನೀವು ಹೀಗೆ ಮಾಡಿ ದೊಡ್ಡವರಾಗಿದ್ದೀರಾ ಅಂತ ನಮಗೆ ಹೇಳ್ತಾ ಇದ್ದರೆ ಮುಂದಿನ ಜನ ಅರ್ಥ ಮಾಡ್ಕೊಳ್ತಾರೆ, ಮಾರ್ಕಂಡೇಯರು ಮಾಡ್ತಾ ಇದ್ದದ್ದಂತೆ ಮಾಡಿದರೆ ನಾವು ದೊಡ್ಡವರಾಗ್ತೇವೆ ಅಂತ. ಇನ್ನು ಆಚರಂತಿ, ತಾವು ಆ ರೀತಿ ಮಾಡ್ತಾರೆ. ಕೆಲವೊಮ್ಮೆ ಅನುಮೋದಂತೆ ಕ್ರಿಯಮಾಣಂ ಸ್ತುವಂತಿ ಚ, ನಮಗೊಂದು ಹುರುಪು ಬೇಕು. ಸದಾಶಿವನಂತಹವರು ಬೆನ್ನು ತಟ್ಟಿ ಈ ಒಳ್ಳೆಯ ಕೆಲಸವನ್ನು ಮಾಡು ಅಂತ ಹೇಳಿ ಮುಂದುವರೆದಿದ್ದಾರೆ ಅಂತ ಮುಂದುವರಿತೇವೆ ನಾವು. ಹೀಗೆ ಹಲವಾರು ರೀತಿಯಿಂದ ನಮ್ಮ ಪ್ರೋತ್ಸಾಹವೂ ಆಯಿತು, ಸಜ್ಜನರಿಗೆ ಒಂದು ತಿಳುವಳಿಕೆಯೂ ಆಯಿತು, ಎಲ್ಲ ರೀತಿಯಲ್ಲಿ ಜಗತ್ತಿಗೆ ಒಂದು ಮಾರ್ಗದರ್ಶನ ಆಗತ್ತೆ ಅಂತ ಮಾರ್ಕಂಡೇಯರು ಹೀಗೆ ಮಾಡಿದ್ದಾರೆ. ನೈತಾವತಾ ಭಗವತ ಸ್ವಮಾಯಾಮಯ ವೃತ್ತಿಭಿಃ ಪ್ರದುಶ್ಯೇತಾನುಭಾವಸ್ತೆ ಮಾಯಿನ ಕುಹಕೈರ್ಯಥಾ. ಸದಾಶಿವ ಮಾರ್ಕಂಡೇಯರನ್ನು ಹೀಗೆ ಸ್ತೋತ್ರ ಮಾಡಿದ್ದಾನೆ ಅಂದ ಮಾತ್ರಕ್ಕೆ ಸದಾಶಿವ ಮಾರ್ಕಂಡೇಯರಿಗಿಂತ ಕೆಳಗಿನವನು ಅಂತ ಅಲ್ಲ. ಸೃಷ್ಟ್ವೇದಂ ಮನಸಾ ವಿಶ್ವಂ ಆತ್ಮನಾಂತ ಪ್ರವಿಶ್ಯ ಗುಣೈಃ ಕುರ್ವದ್ಭಿರಾಭಾತಿ ಕರ್ತೇವ ಸ್ವಪ್ನದೃಗ್ಯಥಾ. ತನ್ನ ಸಂಕಲ್ಪಕ್ಕನುಗುಣವಾಗಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ ಇದರ ಒಳಗಡೆ ಪ್ರವೇಶ ಮಾಡಿ ಸತ್ವರಜಸ್ತಮೋ ಗುಣಗಳ ಮೂಲಕ ಈ ಜಗದ ಕಜ್ಜವನ್ನು ನಡೆಸುವ ನಿನ್ನಂತಹವರು ನಿರ್ಲಿಪ್ತರಾಗಿ ಈ ಜಗತ್ತಿನಲ್ಲಿ ಇರ್ತೀರಾ. ತಸ್ಮೈ ನಮೋ ಭಗವತೆ ತ್ರಿಗುಣಾಯ ಮಹಾತ್ಮನೇ ಕೇವಲಾಯ ದ್ವಿತೀಯಾಯ ಗುರವೇ ಬ್ರಹ್ಮಮೂರ್ತಯೇ. ಭಗವತೆ ಷಡ್ಗುಣೈಶ್ವರ್ಯ ಪೂರ್ಣನಾದ ತ್ರಿಗುಣಾಯ ಸತ್ವರಜಸ್ತಮೋ ಗುಣಗಳನ್ನು ಆಳುವ ಮಹಾತ್ಮನೇ, ಹಿರಿದಾದ ಮನಸ್ಸಿರುವ ಕೇವಲಾಯ, ಯಾರ ಅಪೇಕ್ಷೆಯೂ ಇರದೆ ಅದ್ವಿತೀಯಾಯ, ಸಾಟಿ ಇರದ ನಾರಾಯಣನಿಗೆ ನನ್ನ ನಮಸ್ಕಾರ. ಕಂ ವೃಣೇತ ಪರಂ ಬ್ರೂಮನ್ ವರಂ ತ್ವತ್ ವರದರಜ ಭಾತ್ಯದ್ದರಚನಾತ್ ಪೂರ್ಣಕಾಮ ಸತ್ಯಕಾಮ ಪುಮಾನ್ ಭವೇತ್. ಇನ್ನು ಸದಾಶಿವ ನಿನ್ನ ವರದ ಬಗ್ಗೆ ಹೇಳೋದಾದರೆ ನಾವು ಏನು ವರ ಕೇಳೋಣ? ಯಾವ ವರವನ್ನೂ ಕೇಳುವ ಪರಿಸ್ಥಿತಿ ಇಲ್ಲ. ಯಾಕೆ ಅಂದರೆ ನೀನು ನನಗೆ ತೋರಿದ್ದೇ, ನೀನು ನನ್ನ ಮೇಲೆ ಮಾಡಿದ ಅನುಗ್ರಹ ಅಂತ ಮಾರ್ಕಂಡೇಯರು ಎದೆ ತುಂಬಿ ಹೇಳ್ತಾರೆ. ವರಮೇತಂ ವೃಣೇಥಾಪಿ ಪೂರ್ಣಕಾಮಾಭಿವರ್ಚನಾತ್ ಭಗವತ್ಯಚ್ಯುತಾಂ ಭಕ್ತಿಂ ತತ್ಪರೇಶು ತಥಾ ತ್ವಯಿ. ನೀನು ಕೇಳ್ತಾ ಇದ್ದಿ ಅಂದರೆ ಒಂದು ವರ ಕೇಳ್ತೇನೆ, ದೇವರಲ್ಲಿ ದೃಢವಾದ ಭಕ್ತಿ ಕೊಡು, ದೇವರ ಭಕ್ತರಲ್ಲಿ ಭಕ್ತಿ ಕೊಡು, ನಿನ್ನಲ್ಲಿ ನನ್ನ ಭಕ್ತಿ ನಿರ್ವ್ಯಾಜವಾಗಿ ನಿರಂತರವಾಗಿ ಇರಲಿ. ಇತ್ಯರ್ಥಿತೋಭಿಷ್ಟುತಶ್ಚ ಮುನಿನಾ ಸೂಕ್ತಯಾಗಿರಾ ತಮಾಹ ಭಗವಾನ್ ಶರ್ವಃ ಶರ್ವಯಾಚಾಭಿನಂದಿತಃ. ಈ ರೀತಿಯಾಗಿ ಮಾರ್ಕಂಡೇಯರು ಸ್ತೋತ್ರ ಮಾಡಿದಾಗ ಸದಾಶಿವ ಪಾರ್ವತಿಯ ಕಡೆ ತಿರುಗಿದ. ಪಾರ್ವತಿಯೂ ಕೂಡ ಹೇಳಿದಳು, ನಿನ್ನಂತಹ ವೈಷ್ಣವರು ವಿಷ್ಣು ಭಕ್ತರು ಇನ್ನು ಏನನ್ನ ಕೇಳ್ತೀರಾ, ಇದೀಗಾಗಲೇ ನಮಗೆ ಗೊತ್ತಿತ್ತು ಅಂತ ಹೇಳಿ ಇಬ್ಬರು ಒಟ್ಟಿಗೆ ಹೇಳಿದರಂತೆ. ಕಾಮಸ್ತೆಸ್ತು ಮಹರ್ಷೇಸ್ತು ಭಕ್ತಿಮಾನ್ ಸ್ತಮಧೋಕ್ಷಜೆ ಆಕಲ್ಪಾಂತಂ ಯಶ ಪುಣ್ಯಂ ಅಜರಾ ಮರತಾ ತಥಾ. ಮಾರ್ಕಂಡೇಯ ಋಷಿಯೇ, ನಿನ್ನ ಬಯಕೆಯಂತೆಯೇ ಆಗಲಿ, ದೇವರಲ್ಲಿ ಉತ್ಕಟವಾದ ಭಕ್ತಿ ಇರಲಿ. ಆ ಕಲ್ಪಾಂತಂ ಯಶಸ್ತೇಸ್ತು, ಈ ಕಲ್ಪ ಮುಗಿಯುವವರೆಗೆ ನಿನಗೆ ಯಶಸ್ಸಿರಲಿ. ಅಜರ ಅಮರತಾ ತಥಾ, ನಿನಗೆ ಮುಪ್ಪು ಬರದಿರಲಿ, ನಿನ್ನ ದೇಹ ನಾಶ ಆಗದೇ ಇರಲಿ. ಜ್ಞಾನಂ ತ್ರೈಕಾಲಿಕಂ ಬ್ರಹ್ಮನ್
ವಿಜ್ಞಾನಂಚ ವಿರಕ್ತಿಮತ್ ಬ್ರಹ್ಮವರ್ಚಸ್ವಿತಾ ಭೂಯಾತ್ ಪುರಾಣಾಚಾರ್ಯತಾಸ್ತುತೇ. ಜ್ಞಾನಂ ತ್ರೈಕಾಲಿಕಂ, ಮೂರೂ ಕಾಲದ ಜ್ಞಾನ ಇರಲಿ, ಇದಕ್ಕಿಂತ ದೊಡ್ಡದು ಇನ್ನೇನು ಬೇಕು? ಮೂರು ಕಾಲದ ಅರಿವು ಇಲ್ಲದೆ ಇರೋದ್ರಿಂದಲೇ ನಾವು ಭಗವಂತನ ಕರ್ತೃತ್ವ ಶಕ್ತಿಯನ್ನು ತಿಳಿದುಕೊಳ್ಳಲಾಗ್ತಾ ಇಲ್ಲ. ಮೂರು ಕಾಲದ ಜ್ಞಾನ ಅನ್ನೋದು ಬರಲಿ. ವಿಜ್ಞಾನಂಚ ವಿರಕ್ತಿಮತ್, ವಿರಕ್ತಿಯ ಜೊತೆಗೆ ಜ್ಞಾನ ಬರಲಿ. ಬ್ರಹ್ಮವರ್ಚಸ್ವಿತಾ ಭೂಯಾತ್, ಬ್ರಹ್ಮವರ್ಚಸ್ವಿ. ಬ್ರಹ್ಮವರ್ಚಸ್ವಿ ಅಂತಂದರೆ ಸ್ವಾಧ್ಯಾಯದಿಂದ ಬಂದಂತಹ ಶಕ್ತಿ, ಅದನ್ನು ಬ್ರಹ್ಮವರ್ಚಸ್ ಅಂತ ಕರೀತಾರೆ. ಬ್ರಹ್ಮವರ್ಚಸ್ವಿತಾ ಭೂಯಾತ್. ಆಮೇಲೆ ಪುರಾಣಾಚಾರ್ಯತಾಸ್ತುತೆ, ಪುರಾಣಾಚಾರ್ಯತ್ವ ಬರಲಿ. ಪುರಾಣಾಚಾರ್ಯತ್ವ ಹೇಳಿದರೆ ಏನು? ಪುರಾಣವನ್ನು ನಿನ್ನ ಮಾಧ್ಯಮದ ಮೂಲಕ ವೇದವ್ಯಾಸರು ಕೊಡಲಿ ಅಂತ. ಮಾರ್ಕಂಡೇಯ ಪುರಾಣ ಮಾರ್ಕಂಡೇಯರ ಮೂಲಕವೇ ಬಂತು. ವಿಷ್ಣು ಪುರಾಣ ಪುಲಸ್ತ್ಯರಿಂದ ಬಂತು. ಅದು ಬಂದದ್ದು ಪರಾಶರರ ಮೂಲಕ. ಪುಲಸ್ತ್ಯರು ಮತ್ತು ಪರಾಶರರು ಮಾಡಿದ ಸಂವಾದ ಮೊದಲು. ಆ ಪರಾಶರರೇನು ಮಾಡಿದ್ರು? ಮೈತ್ರೇಯರಿಗೆ ಹೇಳಿದ್ರು. ಅದು ವಿಷ್ಣು ಪುರಾಣ ಅಂತ ಪ್ರಸಿದ್ಧ ಆಯಿತು. ಆ ಪರಾಶರರಿಗೂ ಪುರಾಣಾಚಾರ್ಯತ್ವ ಇದೆ. ಅದರಂತೆಯೇ ಮಾರ್ಕಂಡೇಯರಿಗೂ ಪುರಾಣಾಚಾರ್ಯತ್ವ ಇದೆ. ಏವಂ ವರಾನ್ ಸಮುನಯೇ, ಇದಕ್ಕಿಂತ ದೊಡ್ಡ ಒಂದು ವರ ಏನು ಬೇಕಿದೆ? ಜ್ಞಾನದಿಂದ ಸುಖವನ್ನು ಅನುಭವಿಸೋದೇ ಅಂತಿಮ. ಆ ಜ್ಞಾನದಿಂದ ಉಂಟಾಗುವ ಸುಖವನ್ನು ಅನುಭವಿಸುವ ಯೋಗ್ಯತೆ ಅವರದು ಅಂತಂದ ಮೇಲೆ ಇನ್ಯಾವುದು ಬೇಕು ಅವರಿಗೆ? ಏವಂ ವರಾಂತ ಮುನಯೇ ದತ್ವಾಗಾತ್ ತ್ರಕ್ಷ ಈಶ್ವರ ದೇವ್ಯೈ ತತ್ಕರ್ಮ ಕಥಯತ್ ಅನುಭೂತಂ ಪುರಾಮುನಾಂ. ಈ ರೀತಿಯಾಗಿ ಮುನಿಗೆ ವರಗಳನ್ನು ಕೊಟ್ಟು ಸದಾಶಿವ ದೇವಿಯೊಡನೆ ಎಲ್ಲವನ್ನ ಹೇಳ್ತಾ ಮುಂದೆ ಹೋದರು. ಸೋಪ್ಯವಾಪ್ತ ಮಹಾಯೋಗ ಮಹಿಮಾ ಭಾರ್ಗವೋತ್ತಮ ವಿಚರತ್ಯಧುನಾಪ್ಯದ್ಧ ಹರಾವೇಕಾಂತಿತಾಂ ಗತಃ. ಸೋಪಿ ಅವಾಪ್ತ ಮಹಾಯೋಗ ಮಹಿಮಾ. ಆ ಮಾರ್ಕಂಡೇಯರು ಕೂಡ ಸದಾಶಿವನ ಅನುಗ್ರಹದಿಂದ ಈ ತರಹದ ವರಗಳನ್ನೆಲ್ಲ ಹೊಂದಿ ದೇವರಲ್ಲಿ ಸ್ತೋತ್ರ ಮಾಡ್ತಾ ಇಡೀ ಪ್ರಪಂಚವನ್ನು ತಿರುಗಾಡ್ತಾ ಇದ್ದಾನೆ. ಅನುವರ್ಣಿತಮೇ ತತ್ತೇ ಮಾರ್ಕಂಡೇಯಸ್ಯ ಧೀಮತಃ ಅನುಭೂತಂ ಭಗವತೋ ಮಾಯಾ ವೈಭವಮದ್ಭುತಂ. ಇಷ್ಟು ಹೇಳಿ ಸೂತರು ಹೇಳ್ತಾರೆ, ಶೌನಕರೇ, ನೀವು ಕೇಳಿದ್ರಿ ಮಾರ್ಕಂಡೇಯರ ಬಗ್ಗೆ ಹೇಳಬೇಕು ಅಂತ. ನಾವು ಮಾರ್ಕಂಡೇಯರ ಬಗ್ಗೆ ಹೇಳಿದ್ದೇವೆ. ಇನ್ನೇನು ಬೇಕು ನಿಮಗೆ? ಏತತ್ಕೇಚಿದ ವಿದ್ವಾಂಸೋ ಮಾಯಾ ಸಂಸ್ಕೃತಿಮಾತ್ಮನಃ ಅನಾದ್ಯಾವರ್ತಿತ ನೃಣಾಂ ಕಾದಾಚತ್ಕಂ ಪ್ರಚಕ್ಷತೆ. ಆದರೆ ಇದನ್ನು ತಿಳಿಯದ ಅನೇಕ ಜನ ಈ ನಡೆ, ಸೃಷ್ಟಿ, ಸ್ಥಿತಿ, ಲಯ ಅದೆಲ್ಲ ಒಂದೇ ಬಾರಿ ಆಗೋದು ಅಂತ ಭ್ರಮಿಸ್ತಾರೆ ಅಂತ ಹೇಳ್ತಾರೆ. ಇನ್ನು ಫಲಶ್ರುತಿಯನ್ನು ಹೇಳ್ತಾರೆ. ಈ ಮಾರ್ಕಂಡೇಯ ಚರಿತ್ರೆಯನ್ನು ಕೇಳಿದವರು ಯ ಏವಮೇತದ್ ಭೃಗುವರ್ಯವರ್ಣಿತಂ ರಥಾಂಗಪಾಣೇ ಅನುಭಾವಭಾವಿತಂ ಸಂಶ್ರಾವಯೇತ್ ಸಂಶೃಣಯಾದುತೋ ಭಯೋ ತಯೋರ್ನ ಕರ್ಮಾಚಯ ಸಂಸ್ಕೃತಿರ್ಭವೇತ್. ಯಾರು ಈ ಮಾರ್ಕಂಡೇಯರ ಕಥೆಯನ್ನು ಹೇಳ್ತಾರೆ ಮತ್ತು ಕೇಳುತ್ತಾರೆ, ಅವರ ಮನಸ್ಸು ನಿರ್ಮಲ ಆಗಿ ಅವರು ವಿಪರೀತ ಕರ್ಮಗಳಿಂದ ಪೆಟ್ಟು ತಿನ್ನೋದು ಕಡಿಮೆ ಆಗತ್ತೆ ಅಂತ. ಇತಿ ಶ್ರೀಮದ್ಭಾಗವತೆ ದ್ವಾದಶ ಸ್ಕಂಧೆ ಸೌತೆ ನವಮೋಧ್ಯಾಯ. ಹೀಗೆ ದ್ವಾದಶ ಸ್ಕಂಧದಲ್ಲಿ 9ನೇ ಅಧ್ಯಾಯ ಮುಗಿದಿದೆ. ಇಷ್ಟಾದ ಮೇಲೆ ಶೌನಕರು ಪ್ರಶ್ನೆ ಮಾಡ್ತಾರೆ. ಅದು 10ನೇ ಅಧ್ಯಾಯದ ಆರಂಭ. ಅಥೇಮಮರ್ಥಂ ಪೃಚ್ಛಾಮೋ ಭವಂತಂ ಬಹುವಿತ್ತಮಂ
ಸಮಸ್ತತಂತ್ರರಾದ್ಧಾಂತೆ ಭವಾನ್ ಭಾಗವತ ತತ್ವವಿತ್. ಶೌನಕರು ಕೇಳಿದರು, ಅಯ್ಯ ರೋಮಹರ್ಷಣ, ನಮಗೆ ಇನ್ನೊಂದು ಪ್ರಶ್ನೆ ಇದೆ. ನಿನಗೆ ಸಮಸ್ತ ತಂತ್ರ ರಾದ್ಧಾಂತೆ, ನಿನಗೆ ತಂತ್ರಶಾಸ್ತ್ರವೂ ಗೊತ್ತಿದೆ. ತಂತ್ರಶಾಸ್ತ್ರ ಅಂತ ಹೇಳಿದ್ರೆ ಪೂಜೆ ಮಾಡುವ ವಿಧಾನ, ಅದನ್ನು ನೀನು ತಿಳ್ಕೊಂಡಿದ್ದೀಯ. ನಮಗೊಂದು ಸ್ವಲ್ಪ ಹೇಳಬೇಕು. ತಾಂತ್ರಿಕ ಪರಿಚರ್ಯಾಯಾಂ ಕೇಶವಸ್ಯ ಶ್ರಿಯಪ್ಪತೆ ಅಂಗೋಪಾಂಗಾಯುಧಾಕಲ್ಪಂ ಕಲ್ಪಯಂತಿ ಯಥೈವ ತೈಹಿ. ದೇವರನ್ನು ಪೂಜೆ ಮಾಡಬೇಕಾದ್ರೆ ದೇವರ ಅಂಗ ಯಾವುದು, ಉಪಾಂಗ ಯಾವುದು, ಆಯುಧ ಯಾವುದು, ಆಭರಣಾದಿಗಳ ಕಲ್ಪನೆ ಹೇಗೆ? ಕಲ್ಪನೆ ಅಂತಂದರೆ ಅನುಸಂಧಾನ. ತಾನ್ನೋ ವರ್ಣಯ ಭದ್ರಂತೆ ಕ್ರಿಯಾಯೋಗಂ ಬುಭುತ್ಸತಾಂ ಏನ ಕ್ರಿಯಾ ನೈಪುಣೇನ ಮರ್ತ್ಯೋ ಯಾಯಾದಮರ್ತ್ಯತಾಂ. ನಮಗೆ ಆ ಪೂಜೆ ಮಾಡುವ ಬಗೆಯನ್ನು ಹೇಳು. ಯಾವ ತರಹದ ಪೂಜೆ ಮಾಡಿದರೆ ಮುಂದಿನ ಜನ್ಮದಲ್ಲಿಯೂ ಕೂಡ ಹಿಂದಣ ಜನ್ಮದ ನೆನಪು ಉಳಿತದೋ ಆ ರೀತಿಯಾದ ಕ್ರಿಯಾಯೋಗದ ಬಗ್ಗೆ ಬೆಳಕು ಚೆಲ್ಲು. ಸೂತ ಉವಾಚ ನಮಸ್ಕೃತ್ವಾ ಗುರುನ್ ವಕ್ಷ್ಯೆ ವಿಭೂತಿರ್ವೈಷ್ಣವೀರಹಂ ಯಾ ವೇದಾಗಮತಂತ್ರಾಭ್ಯಾಂ ಆಚಾರ್ಯೈಃ ಪದ್ಮಜಾದಿಭಿಃ. ಆಗ ಸೂತರು ರೋಮಹರ್ಷಣರು ನಿರೂಪಣೆ ಮಾಡಿದರು. ಗುರುಗಳಿಗೆ ನಮಸ್ಕಾರ ಮಾಡಿ, ದೇವರ ರೂಪಗಳನ್ನು ನಮಸ್ಕರಿಸಿ, ದೇವರ ಪೂಜಾ ವಿಧಾನವನ್ನು ಸ್ವಲ್ಪ ಹೇಳುತ್ತೇನೆ. ಮಾಯಾದ್ಯೈರ್ನವಭಿಸ್ತತ್ವೈಃ ಸವಿಕಾರೈರಯಂ ವಿರಾಟ್ ನಿರ್ಮಿತೋ ದೃಶ್ಯತೆ ಯಸ್ಮಿನ್ ಸಚಿತ್ಕೆ ಭುವನತ್ರಯಂ. ಮಾಯಾದ್ಯೈಃ ನವಭಿಃ ತತ್ವೈಃ. ಮಾಯಾ, ಕಲಾ, ವಿದ್ಯಾ, ನಿಯತಿ, ಮೋಹನಿ ಇತ್ಯಾದಿ 9 ಶಕ್ತಿಗಳಿಂದ ಕೂಡಿದೆ ಈ ಪ್ರಪಂಚ. ಮುಖ್ಯವಾಗಿ ಪಂಚಭೂತಗಳು, ಗುಣತ್ರಯಗಳು 8 ಆಯಿತು. ಅಹಂಕಾರ ತತ್ವ, ಮಹತ್ತತ್ವ 1 ಯೂನಿಟ್ 9. ಈ 9 ಆವರಣಗಳಿಂದ ಈ ಪ್ರಪಂಚ ಕೂಡಿದೆ. ಇದರ ಒಳಗಡೆ ಈ ಪ್ರಕೃತಿಯಲ್ಲಿ ಪುಟ್ಟ ಭಾಗ ಈ 3 ಪ್ರಪಂಚ, 3 ಲೋಕಗಳು. ಏತದ್ಧಿ ಪೌರುಷಂ ರೂಪಂ ಭೂಪಾದೌ ದ್ಯೌಶಿರೋ ನಭಃ ನಾಭಿಸ್ತೂರ್ಯೋಕ್ಷಿಣೀನಾಥೆ ವಾಯುಕರ್ಣೌ ದಿಶ ಪ್ರಭೋ. ಇದು ಇಡೀ ಪ್ರಪಂಚ ಅಂತನ್ನೋದು ದೇವರ ಪ್ರತಿಮೆ. ಈ ದೇವರ ಪ್ರತಿಮೆಯಲ್ಲಿ ಭೂಮಿ ಅಂತನ್ನೋದು ಪಾದ, ಸತ್ಯಲೋಕ ಅಂತನ್ನೋದು ತಲೆ, ನಭೋಲೋಕ ಅಂತನ್ನೋದು ಎಲ್ಲ ಕಡೆ ವ್ಯಾಪ್ತವಾಗಿರುವ ಖಾಲಿ ಜಾಗ, ನಾಭಿ ಸೂರ್ಯ, ಸೂರ್ಯ ಬೆಳಗುವ ಜಾಗ ದೇವರ ನಾಭಿ. ಅಕ್ಷಿಣೀ ನಾಸೆ, ಸೂರ್ಯ ನಾಸೆ ವಾಯು. ಕೆಲವೊಮ್ಮೆ ನಭಃ ನಾಭಿ ಅಂತ ಚಿಂತನೆ ಮಾಡಬಹುದು. ದೇವರ ಹೊಕ್ಕಳು ಯಾವುದು ಅಂತಂದರೆ ಆಕಾಶ. ಸೂರ್ಯ ಅಕ್ಷಿಣಿ, ಕಣ್ಣು, ಕಣ್ಣಿನ ಜಾಗದಲ್ಲಿ ಸೂರ್ಯ ಇದ್ದಾನೆ. ನಾಸೆ ವಾಯು, ಮೂಗಿನ ಜಾಗದಲ್ಲಿ ವಾಯುದೇವ ಇದ್ದಾನೆ. ಕರ್ಣೌ ದಿಶಃ, ದಿಕ್ಕುಗಳೇ ದೇವರ ಕಿವಿ. ಪ್ರಜಾಪತಿ ಪ್ರಜನನಂ ಅಪಾನೋ ಮೃತ್ಯುರೀಜಿತು ತದ್ಬಾಹವೋ ಲೋಕಪಾಲಾ ಮನಶ್ಚಂದ್ರೋ ಭ್ರುವೋರ್ಯಮಾ. ಪ್ರಜಾಪತಿ ಪ್ರಜನನಂ, ದಕ್ಷ ಪ್ರಜಾಪತಿ ದೇವರ ಮುಂಭಾಗದಲ್ಲಿದ್ದಾನೆ. ಹಿಂಭಾಗ ದೇವರ ಬೆನ್ನಿನಿಂದ ಹಿಡಿದು ಆ ಬೆನ್ನು ಹುರಿಯ ತನಕದ ಭಾಗ ಯಮ. ತದ್ಬಾಹವೋ ಲೋಕಪಾಲಾ, ಇಂದ್ರ ಮೊದಲಾದವರು ಪರಮಾತ್ಮನ ಕೈಗಳಂತೆ ಇದ್ದಾರೆ. ಚಂದ್ರ ಮನಸ್ಸಿನಂತೆ ಇದ್ದಾನೆ. ಅರ್ಯಮಾಂತನ್ನುವ ಅದಿತಿಯ ಮಗ ಭ್ರುವ ಹುಬ್ಬಿನಂತೆ ಇದ್ದಾನೆ. ಲಜ್ಜೋತ್ತರೋಧರೋ ಲೋಭ ಜ್ಯುತಿರ್ಜ್ಯೋತ್ಸ್ನಾ ಸ್ಮಯೋ ಭ್ರಮ
ರೋಮಾಣಿ ಭೂರುಹ ಭೂಮ್ನೋ ಮೇಘ ಪುರುಷ ಮೂರ್ಧಜಾ. ಕೆಟ್ಟ ಕೆಲಸದಲ್ಲಿ ಏನು ನಾಚಿಕೆ ಇದೆ ಅದು ದೇವರ ಕೆಳತುಟಿಯಂತೆ ಇದೆ. ಆ ಮುಗುಳು ನಗೆ ಅಂತನ್ನೋದು ಮಾಯೆ. ಜೀವರ ಅಜ್ಞಾನವನ್ನು ನೋಡಿದಾಗ ದೇವರು ನಗುತ್ತಾನೆ ಅಂತ ಚಿಂತನೆ ಮಾಡಬಹುದು. ಇನ್ನು ರೋಮಾಣಿ ಭೂರುಹಾಹ, ಮರ ಮೊದಲಾದವುಗಳು ದೇವರ ರೋಮಗಳು ಅಂತ ಚಿಂತನೆ ಮಾಡಿದರೆ, ಮೇಘ ಪುರುಷ ಮೂರ್ಧಜಾಹ, ಮೋಡಗಳೆಲ್ಲ ದೇವರ ಕೂದಲು ಅಂತ ಚಿಂತನೆ ಮಾಡಬಹುದು. ಯಾವಾನಯಂ ಸ ಪುರುಷಃ ಯಾವತ್ಯಾ ಸಂಸ್ಥಯಾ ಮಿತಃ ತಾವಾನಸಾವಪಿ ಮಹಾನ್ ಪುರುಷೋ ಲೋಕ ಸಂಸ್ಥಯಾ. ಪ್ರಪಂಚವನ್ನು ನೀನು ಯಾವ್ಯಾವ ರೀತಿ ನೋಡ್ತೀಯೋ ಆಯಾ ರೀತಿಯೆಲ್ಲ ಚಿಂತನೆ ಮಾಡಬಹುದು. ನಿನಗೆ ಎಷ್ಟು ಆಗುತ್ತೋ ಅಷ್ಟು ದೊಡ್ಡ ಗಾತ್ರದಲ್ಲಿ ದೇವರನ್ನು ಚಿಂತನೆ ಮಾಡಬಹುದು. ನಿನ್ನ ಶಕ್ತಿ ಎಷ್ಟೋ ಲೈಫ್ ಸೈಜ್ ಅಂತ ಹೇಳಿ ಮಾಡಿಕೊಳ್ಳೋದು ಅದು ಸಾಪೇಕ್ಷ. ನಿನಗೆ ಅನುಗುಣವಾಗಿ, ನಿನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀನು ಆ ದೇವರ ಆ ತರಹದ ರೂಪವನ್ನು ಚಿಂತನೆ ಮಾಡಬಹುದು. ಕೌಸ್ತುಭವ್ಯಪದೇಶೇನ ಸ್ವಾತ್ಮಜ್ಯೋತಿರ್ಬಿಭರ್ತ್ಯಜಃ ತತ್ಪ್ರಭಾವ್ಯಾಪಿನಿ ಸಾಕ್ಷಾತ್ ಶ್ರೀವತ್ಸ ಮುರಸಾ ಪ್ರಭು. ಕೌಸ್ತುಭದ ನೆಪದಿಂದ ಬ್ರಹ್ಮ ಇದ್ದಾನೆ, ಅವನ ಪ್ರಭೆ ಅಂತನ್ನೋದು ಎಲ್ಲ ಕಡೆ ವ್ಯಾಪಿಸಿದೆ. ಶ್ರೀವತ್ಸ ಅಂತನ್ನೋದು ಲಕ್ಷ್ಮೀದೇವಿ ಅಂತ ಚಿಂತನೆ ಮಾಡಬೇಕು. ಅವಳಲ್ಲಿ ನೆಲೆಗೊಂಡಿದ್ದಾಳೆ. ಸ್ವಾಂ ಮಾಯಾಂ ವನಮಾಲಾಖ್ಯಾಂ ನಾನಾ ಗುಣಮಯೀಂ ದಧತ್. ದೇವರ ವನಮಾಲೆ ಅದಕ್ಕೊಂದು ಮಹತ್ವದ ಸಂಕೇತ ಇದೆ. ಎಲ್ಲರ ಒಳ್ಳೆಯ ಗುಣ ಏನಿದೆ ಅದೆಲ್ಲವೂ ದೇವರ ವನಮಾಲೆಯ ತರಹ. ಅಂದರೆ ಆ ಗುಣ ಮೂಲತಃ ಅವನದ್ದು, ಅವನ ಅನುಗ್ರಹದಿಂದ ಇವ್ರಿಗೆ ಬಂದಿದೆ ಅಂತ ಆ ರೀತಿ ಅರ್ಥ ಮಾಡಬಹುದು. ವಾಸಶ್ಚಂದೋಮಯಂ ಪೀತಂ ಬ್ರಹ್ಮಸೂತ್ರಂ ತ್ರಿವೃತ್ಸ್ವರಂ. ಇನ್ನು ಇತಿಹಾಸ ಪುರಾಣಗಳು ದೇವರ ಬಟ್ಟೆ, 3 ವೇದಗಳು ದೇವರ ಜನಿವಾರದ ತರಹ. ಬಿಭರ್ತಿ ಸಾಂಖ್ಯಂ ಯೋಗಂಚ ದೇವೋ ಮಕರ ಕುಂಡಲೇ. ಕರ್ಮದ ಅರಿವು ಮತ್ತು ಜ್ಞಾನ ಇವೆರಡೂ ದೇವರ ಕಿವಿಯೋಲೆಯ ತರಹ ಇದೆ. ಮೌಳಿಂ ಪದಂ ಪಾರಮೇಷ್ಠ್ಯಂ ಸರ್ವಲೋಕ ನಮಸ್ಕೃತಂ ಅವ್ಯಾಕೃತಮನಂತಾಖ್ಯಮಾತನಂ ಯದಧಿಷ್ಠಿತಂ ಧರ್ಮಜ್ಞಾನಾದಿಭಿರ್ಯುಕ್ತಂ ಸತ್ವಂ ಪದ್ಮಮಿಹೋಚ್ಯತೆ. ಇನ್ನು ದೇವರ ಕೈಯಲ್ಲಿರುವ ಪದ್ಮ ಸತ್ವಗುಣದ ಸಂಕೇತ. ಓಜಸ್ಸಹೋ ಬಲಯುತಂ ಮುಖ್ಯತತ್ವಂ ಗದಾಂ ದಧತ್. ಈ ಜಗತ್ತಿನ ಎಲ್ಲರಲ್ಲಿ ಇರುವ ವೀರ ಬಲ ಅವೆಲ್ಲ ಗದೆಯ ರೀತಿ ಇದೆ ಅಂತ ಚಿಂತನೆ ಮಾಡಬಹುದು. ದೇವರ ಗದೆ ಅದು ಏನು ಸಂಕೇತವನ್ನು ಹೇಳುತ್ತೆ ಅಂತಂದರೆ ಓಜಸ್ಸು ಬಲ ಮೊದಲಾದವುಗಳು ಅವನಲ್ಲಿ ಇದೆ ಅಂತ. ಅಪಾಂ ತತ್ವಂ ದರವರಂ. ದೇವರು ಶಂಖವನ್ನು ಇಟ್ಟುಕೊಂಡಿದ್ದಾನೆ ಅಂದರೆ ಇಡೀ ಜಲತತ್ವ ಅವನ ಕೈಯಲ್ಲಿದೆ ಅಂತ ಅರ್ಥ. ತೇಜಸ್ತತ್ವಂ ಸುದರ್ಶನಂ. ಬೇರೊಬ್ಬರನ್ನು ಸೋಲಿಸುವ ಶಕ್ತಿ ಅವನಿಗಿದೆ ಅಂತ ಗೊತ್ತಾಗೋದು ಹೇಗೆ ಅಂತ ಹೇಳಿದರೆ ಅವನು ಚಕ್ರವನ್ನು ಧರಿಸಿದ್ದಾನೆ ಆದ್ದರಿಂದಾಗಿ ಅಂತ. ನಭೋ ನಿಭಂ ನಭಸ್ತತ್ವಂ ಅಸಿಂ ಚರ್ಮತಮೋಮಯಂ. ನಭೋ ನಿಭಂ ನಭಃ, ಆಗಸ ಅಂತನ್ನೋದು ಹೀಗೆ. ಅಸಿಂ ಚರ್ಮ ತಮೋಮಯಂ, ಕತ್ತಿ ಗುರಾಣಿಗಳನ್ನು ಹಿಡಿದಿದ್ದಾನೆ. ಇಡೀ ತಮೋಗುಣ ಅವನ ಕೈಯೊಳಗಡೆ ಇದೆ ಅಂತರ್ಥ. ಅವನ ಬಿಲ್ಲು ಕಾಲರೂಪಂ ಧನುಷ್ಯಾರ್ಂಗಂ. ಕಾಲ ನನ್ನ ಕೈಯೊಳಗಡೆ ಇದೆ ಅಂತ ಕಾಲದ ಏರಿಳಿತಗಳನ್ನು ಸಂಕೇತಿಸುವ ಬಿಲ್ಲು. ತಥಾ ಕರ್ಮಮಯೇಶುಧೀ. ಅವನ ಬತ್ತಳಿಕೆ ಅಂತಂದರೆ ಜೀವರ ಕರ್ಮ, ಜೀವರ ಪುಣ್ಯ ಪಾಪಗಳ ಫಲ ದೇವರು ಕೊಡ್ತಾನೆ ಅಂತನ್ನೋದಕ್ಕೆ ಬತ್ತಳಿಕೆ ಸಂಕೇತ ಆಗುತ್ತೆ. ಇಂದ್ರಿಯಾಣಿ ಚರಾನಾಹು ಕೃತಿರಸ್ಯ ಸ್ಯಂದನಂ ತನ್ಮಾತ್ರಾಣ್ಯಭಿವ್ಯಕ್ತಿ ಇಂದ್ರಿಯಾರ್ಥ ಕ್ರಿಯಾಮತಾಹ. ಎಲ್ಲ ಇಂದ್ರಿಯಗಳಿಗೆ ಗೋಚರವಾದವುಗಳು ಅವನ ಬಾಣ. ಅಸಿಂ ಚರ್ಮ ಆಕೃತಿರಸ್ಯ ಸ್ಯಂದನಂ.
ಜೀವರ ದೇಹ ಅಂತನ್ನೋದು ದೇವರ ರಥವನ್ನು ಸಂಕೇತಿಸುತ್ತೆ. ಮಂಡಲಂ ದೇವಯಜನಂ ದೀಕ್ಷಾ ಸಂಸ್ಕಾರ ಆತ್ಮನಃ ಪರಿಚರ್ಯಾ ಭಗವತಃ ಆತ್ಮನೋ ದುರಿತಿಕ್ಷಯ. ಈ ರೀತಿ ಒಂದೊಂದೂ ಕೂಡ ಒಂದೊಂದನ್ನು ಸಂಕೇತಿಸುತ್ತೆ. ಇದನ್ನು ಇನ್ನೂ ಹಲವಾರು ರೀತಿಯಾಗಿ ಚಿಂತನೆ ಮಾಡಬಹುದು. ಶಾಸ್ತ್ರಕ್ಕೆ ಅವಿರುದ್ಧವಾಗಿ ಯಾವ ರೀತಿ ಬೇಕಾದರೂ ಚಿಂತನೆ ಮಾಡಬಹುದು. ಭಗವಾನ್ ಭಗಶಬ್ದಾತ್ಮ ಲೀಲಾ ಕಮಲ ಮುದ್ವಹನ್ ಧರ್ಮಂ ಯಶಶ್ಚ ಭಗವಾನ್ ಚಾಮರವ್ಯಜನೆ ಭಜತ್. ದೇವರ ಅಕ್ಕಪಕ್ಕ ಇರುವ ಚಾಮರಗಳು ಧರ್ಮ ಮತ್ತು ಯಶಸ್ಸನ್ನು ಸಂಕೇತಿಸುತ್ತೆ. ಅವೆರಡೂ ಬೆಳ್ಳಗಿರುತ್ತೆ. ಧರ್ಮವು ಬಿಳಿಯಾಗಿ ಇರುತ್ತೆ. ದೇವರ ಕಡೆ ಹೋಗುವ ಕರ್ಮ ಏನಿದೆ ಅದು ಬಿಳಿಯಾಗಿದೆ ಅಂತ ಚಿಂತನೆ, ಅಂದರೆ ಶುದ್ಧವಾಗಿದೆ, ಶುಭ್ರವಾಗಿದೆ ಅಂತ ಧರ್ಮಂ. ಇನ್ನು ಯಶಸ್ಸು ಅಂತಂದರೆ ಕೀರ್ತಿ. ಆ ಕೀರ್ತಿಯು ಬೆಳ್ಳಗಿದೆ ಅಂತ ಕವಿಗಳು ಹೇಳ್ತಾರೆ. ಅದಕ್ಕೆ ಕಾರಣ ಭಾಗವತದ ಈ ಮಾತು. ದೇವರಿಗೆ 2 ಚಾಮರ ಸೇವೆ ಇದೆ. ಆ ಚಾಮರ ಯಾವುದು ಅಂತಂದರೆ ದೇವರ ಧರ್ಮ, ಎಲ್ಲರನ್ನ ಹಿಡಿದು ನಡೆಯುವಂತಹ ನಡೆ. ಇನ್ನು ಎಲ್ಲರಿಗೂ ಕೂಡ ಯಶಸ್ಸನ್ನು ಕೊಡುವಂತಹವನು ದೇವರು. ಆ ದೇವರ ಯಶಸ್ಸು ಶುದ್ಧವಾಗಿದೆ ಅಂತ 2 ಚಾಮರ ಅವುಗಳನ್ನು ಸಂಕೇತಿಸುತ್ತೆ. ಅನಪಾಯಿನಿ ಶ್ರೀ ಸಾಕ್ಷಾತ್ ಆತ್ಮಭೂತ ಹರೇ ಪ್ರಭೋ ವಿಶ್ವಕ್ಸೇನಸ್ತಂತ್ರಮೂರ್ತಿ ವಿದಿತ ಪಾರ್ಷದಾಧಿಪ. ಈ ಎಲ್ಲ ಪೂಜೆಗಳನ್ನು ನಮ್ಮ ಮಾಧ್ಯಮದಲ್ಲಿ ನಡೆದದ್ದನ್ನು ದೇವರ ಹತ್ತಿರ ಒಪ್ಪಿಸಲಿಕ್ಕೆ ದ್ವಾರಪಾಲಕನೊಬ್ಬ ಇದ್ದಾನೆ. ಅವನು ವಿಶ್ವಕ್ಸೇನ ಅಂತ ಕರೀತಾರೆ. ಆ ವಿಶ್ವಕ್ಸೇನ ಗಣಪತಿಗೆ ಸಮ. ವಿಶ್ವಕ್ಸೇನೋ ವಾಯುಜಖೇನ ತುಲ್ಯ ಅಂತ ಹೇಳಿ ಮಧ್ವರು ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯದಲ್ಲಿ ಅವನ ಸ್ಥಾನವನ್ನು ನಿರ್ಣಯ ಮಾಡಿದ್ದಾರೆ. ಅದರಿಂದಾಗಿ ಕೆಲವರು ವಿಶ್ವಕ್ಸೇನನನ್ನು ಪೂಜಿಸ್ತಾರೆ, ಕೆಲವೊಬ್ಬರು ಗಣಪತಿಯನ್ನು ಪೂಜಿಸ್ತಾರೆ. ಇಬ್ಬರನ್ನೂ ಪೂಜಿಸಬಹುದು, ಯಾವ ತೊಂದರೆಯೂ ಇಲ್ಲ. ಆದರೆ ಕೆಲವರು ನಾವು ಸದಾಶಿವನನ್ನು ಪೂಜಿಸಬಾರದು ಅಂತ ಅಂದುಕೊಂಡವರು ವಿಶ್ವಕ್ಸೇನನನ್ನು ಪೂಜಿಸ್ತಾರೆ. ಹಾಗೆ ಮಾಡೋದು ಬೇಡ. ನಂದಾದಯೋಷ್ಟೌದ್ವಾಸ್ಥಾಶ್ಚ ತೇಣಿ ಮಾದ್ಯಾ ಹರೇರ್ಗುಣಾ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಪುರುಷ ಸ್ವಯಂ ಅನಿರುದ್ಧ ಇತಿ ಬ್ರಹ್ಮನ್ ಮೂರ್ತಿವ್ಯೂಹೇ ವಿಧೀಯತೆ. ನಂದ, ಸುನಂದ, ಚಂಡ, ಪ್ರಚಂಡ, ಕುಮುದ, ಕುಮುದಾಕ್ಷ, ಜಯ, ವಿಜಯ ಅಂತನ್ನುವ 8 ಜನ ದ್ವಾರಪಾಲಕರಿದ್ದಾರೆ. ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಚಿತ್ವ ಅನ್ನುವ 8 ಶಕ್ತಿಗಳು ದೇವರ ಸ್ವರೂಪವೇ ಆಗಿವೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಹೇಳಿ ದೇವರ 4 ರೂಪಗಳು. ದೇವರ 4 ರೂಪಗಳು. ಇನ್ನು ವಿಶ್ವ, ತೈಜಸ, ಪ್ರಾಜ್ಞಾ, ತುರೀಯ ಅಂತನ್ನುವ 4 ಕೆಲಸಗಳನ್ನು ಮಾಡ್ತಾ ಇವೆ. ಈ ತರಹದ ಚಿಂತನೆ ಇದೆ. ಇನ್ನೂ ಕೆಲವೊಂದನ್ನು ಹೇಳಬೇಕಿದೆ. ಅದನ್ನು ನಾವು ನಾಳೆ ನೋಡೋಣ. ನಾಳೆ 10ನೆಯ ಅಧ್ಯಾಯ ಮುಗಿದು 11, 12ನೆಯ ಅಧ್ಯಾಯ ಮುಗಿಯುತ್ತೆ. ಪ್ರಾಯ ನಾಳೆ ನಾವು 12 ಸ್ಕಂಧವನ್ನು ಮುಗಿಸ್ತೀವಿ ಅಂತ ನನಗನ್ಸುತ್ತೆ. ಹಬ್ಬಬ್ಬ ಅಂತಂದರೆ ಇನ್ನೊಂದು ದಿವಸಕ್ಕೆ ಎಕ್ಸ್ಟೆಂಡ್ ಆಗ್ಬೋದು ಅಷ್ಟೇ. ಉಳಿದಂತೆ ಎಲ್ಲ ಇಲ್ಲೇ ಆಗುತ್ತೆ. ಇಷ್ಟು ನಾವು ನೋಡಬೇಕಾದದ್ದು. ಈ ಶ್ರಾವಣ ಯಜ್ಞದಿಂದ ದೇವರು ಪ್ರೀತನಾಗಲಿ. ಎಲ್ಲರೂ ಕೂಡ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ. ಕೃಷ್ಣ ಕೃಷ್ಣ ಕೃಷ್ಣ.